ವೆಲ್ಕಮ್ ಟು ಐಡಸ್ ಫೋರಮ್. ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳಿಗೆ ಮತ್ತೊಮ್ಮೆ ನಿಮಗೆ ಸುಸ್ವಾಗತ. ಪಾರ್ಟ್ 1 ವಿಡಿಯೋಲಿ 2019ರಲ್ಲಿ ನಡೆದ ಪ್ರಶ್ನೆ ಪತ್ರಿಕೆ ವಿಡಿಯೋ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ವಿಡಿಯೋದಲ್ಲಿ ಪಾರ್ಟ್ 2 51ರಿಂದ 100ರವರೆಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಐಡಸ್ ಫೋರಮ್ ವತಿಯಿಂದ ನಿಮ್ಗೆ ಏನು ಮಾಡಕ್ಕೆ ಹೊರಟಿದ್ದೀವಿ ಅಂತಂದರೆ, ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳು ವಿಶ್ಲೇಷಣೆ ಮಾಡಿ ನಿಮಗೆ ವಿವರಣೆ ನೀಡಲು ಹೊರಟಿದ್ದೀವಿ ನಮ್ಮ ಐಡಸ್ ಫೋರಮ್ ತಂಡದ ವತಿಯಿಂದ. ಯಾವ ಎಕ್ಸಾಮ್ ಅಂತ ಹೇಳ್ತೀನಿ, KPSC ಹಿಡಿದು KSP, KA ಬೋರ್ಡು, UPSC, SSC, RRB ಈ ವಿವಿಧ ಎಲ್ಲ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಥ್ರೂ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳು ಚರ್ಚೆ ಮಾಡಿ ನಿಮಗೆ ವಿವರಣೆ ನೀಡಲು ಹೊರಟಿದ್ದೇವೆ. ಅದಕ್ಕಿಂತ ಮುಂಚೆ ನೀವು ನಮ್ಮದು ಚಾನಲ್, ಟೆಲಿಗ್ರಾಮ್ ಚಾನಲ್ ಯಾರು ಕೂಡ ಜಾಯ್ನ್ ಆಗದೇ ಇದ್ದವರು ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಅದರಿಂದ ನಿಮ್ಗೆ ಏನು ಬೆನಿಫಿಟಪ್ಪ ಅಂತಂದರೆ, ಡೈಲಿ ಟಾಪಿಕ್ ವೈಸ್ ಕ್ವಿಜ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸಬ್ಜೆಕ್ಟ್ ವೈಸ್ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸು, ಕನ್ನಡ, ಕರೆಂಟ್ ಅಫೇರ್ಸ್ ಹೀಗೆ ಹಲವಾರು ಸಬ್ಜೆಕ್ಟ್ಗಳು ಕಾಂಪಿಟೇಟಿವ್ ರೀತಿ ಪ್ರತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ. 100ಕ್ಕಿಂತ ಹೆಚ್ಚು ಪ್ರಶ್ನೆಗಳು. ಇನ್ನು ಪ್ರತಿ ವಿಡಿಯೋಗಳ PDFs ಅಪ್ಲೋಡ್ ಮಾಡ್ತಾ ಇದ್ದೀವಿ ಟೆಲಿಗ್ರಾಮ್ ಚಾನಲಲ್ಲಿ. ಇನ್ನು ದಿನಪತ್ರಿಕೆ, ಇತ್ತೀಚಿನ ಮಾಹಿತಿಗಳು, ಉದ್ಯೋಗ ಮಾಹಿತಿ, ಅದಲ್ಲದೆ ನೀವು ಐಡಾಸ್ ಫೋರಮ್ ಅಧ್ಯಾಪಕರೊಂದಿಗೆ ಪ್ರಶ್ನೆಗಳು ಕೇಳಿ ಬಗೆಹರಿಸಿಕೊಳ್ಳಬಹುದು. ಈಗ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇದರ ಪಾರ್ಟ್ 1 ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಪ್ಲೇಲಿಸ್ಟ್ ಇದೆ. ಪಾರ್ಟ್ 1 ಅಲ್ಲಿ ಕೂಡ ನೀವು ಇದರ ಲಿಂಕನ್ನು ಪಡೆಯಬಹುದು. ಪಾರ್ಟ್ 1 ಈಗ ನಾವು ಮಾಡ್ತಾ ಇರೋದು ಪಾರ್ಟ್ 2 2019ರಲ್ಲಿ ನಡೆದ ಜನವರಿ 13ರಂದು ನಡೆದ PSI ಸಿವಿಲ್ಸ್ PSI ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚೆಗೆ ಮತ್ತೊಮ್ಮೆ ನಿಮಗೆ ಸುಸ್ವಾಗತ. ಈಗ ಸ್ಟಾರ್ಟ್ ಮಾಡೋಣ. 51ನೇ ಪ್ರಶ್ನೆ. ಭಾರತ ಸಂವಿಧಾನದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಈ ಮೂಲಕ ಬಗೆಹರಿಸಲು ಅಧಿಕಾರ ಕೊಟ್ಟಿದೆ. ಆಪ್ಷನ್ಸ್ ನೋಡಿ. ಮೇಲ್ಮನವಿ ನ್ಯಾಯವ್ಯಾಪ್ತಿ, ಮೂಲ ನ್ಯಾಯಾಧಿಕಾರ, ಸಲಹಾ ನ್ಯಾಯಾಧಿಕಾರ, ರಿಟ್ ನ್ಯಾಯಾಧಿಕಾರ. ಯಾವುದಪ್ಪ ಅಂತಂದರೆ 51ಕ್ಕೆ ಮೂಲ ನ್ಯಾಯಾಧಿಕಾರ. ಬಿ ಆನ್ಸರ್ 1ಕ್ಕೆ 51ಕ್ಕೆ. 52ನೇ ಪ್ರಶ್ನೆ ನೋಡಿ. ಗಡಿ ನಿರ್ವಹಣಾ ಇಲಾಖೆಯ ಯಾವ ಕೇಂದ್ರ ಸಚಿವಾಲಯದಡಿ ಬರುತ್ತದೆ? ಗಡಿ ನಿರ್ವಹಣಾ. ಆಪ್ಷನ್ಸ್ ನೋಡಿ. ರಕ್ಷಣಾ ಸಚಿವಾಲಯ, ಗೃಹ ಸಚಿವಾಲಯ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ವಾಣಿಜ್ಯ ಸಚಿವಾಲಯ. ಯಾವುದರಲ್ಲಿ ಬರ್ತಪ್ಪ ಅಂತಂದರೆ ಗೃಹ ಸಚಿವಾಲಯದಡಿಯಲ್ಲಿ. ಈಗ ಪ್ರಸ್ತುತ ಯಾರದರಪ್ಪ ಅಂತಂದರೆ ಗೃಹ ಮಂತ್ರಿ ಅಂತಂದರೆ ಅಮಿತ್ ಶಾ ಅವರು. ಭಾರತ ಮೊದಲು ಗೃಹ ಮಂತ್ರಿ ಯಾರಂತಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಯಾರು ಮೊದಲು? ಸರ್ದಾರ್ ವಲ್ಲಭಾಯ್ ಪಟೇಲ್. ಪ್ರಸ್ತುತ ಇರುವವರು ಅಮಿತ್ ಶಾ. ನಿರ್ಗಮಿತ ಕೇಳಿದ್ರೆ ಕಳೆದ 2014ರ ಸರ್ಕಾರದಲ್ಲಿ ಯಾರಿತ್ತಂದರೆ ರಾಜನಾಥ್ ಸಿಂಗ್ ಅವರಿದ್ದರು. 53ನೇ ಪ್ರಶ್ನೆ ನೋಡಿ. ಇವುಗಳಲ್ಲಿ ಯಾವ ಅಥವಾ ಯಾರ ಚುನಾವಣೆಗೆ ಭಾರತ ಚುನಾವಣಾ ಆಯೋಗವು ಸಂಬಂಧಪಟ್ಟಿಲ್ಲ? ಆಪ್ಷನ್ಸ್ ನೋಡಿ. ಸಂಸತ್ತು, ಉಪರಾಷ್ಟ್ರಪತಿ, ರಾಜ್ಯ ಶಾಸಕಾಂಗ, ಪಂಚಾಯತಿಗಳ ಮತ್ತು ನಗರಸಭೆಗಳು. ಯಾವುದಕ್ಕಪ್ಪ ರಾಜ್ಯ ಚುನಾವಣಾ ಆಯೋಗ ಬರೋದಿಲ್ಲ ಅಂತಂದರೆ ನಿಮಗೆ ಗೊತ್ತಿರಬೇಕು. ಪಂಚಾಯತಿ ಮತ್ತು ಮುನ್ಸಿಪಾಲಿಟೀಸ್ ಚುನಾವಣೆಗಳಿಗೆ ರಾಜ್ಯ ಚುನಾವಣಾ ಆಯೋಗ ಅಥವಾ ಭಾರತ ಚುನಾವಣಾ ಆಯೋಗ ಸಂಬಂಧಪಡೋದಿಲ್ಲ. ಇವು ಉಳಿದ ಎಲ್ಲಕ್ಕೂ ಚುನಾವಣಾ ಆಯೋಗಗಳು ನಡೆಸುತ್ತವೆ. ಚುನಾವಣಾ ಆಯೋಗ ಬರುವುದು 324ನೇ ವಿಧಿಯಲ್ಲಿ. ಎಲ್ಲಿ ಬರುತ್ತೆ ಚುನಾವಣಾ ಆಯೋಗ ಇರಬೇಕಂದ್ರೆ 324ನೇ ವಿಧಿಯಲ್ಲಿ. 54ನೇ ಪ್ರಶ್ನೆ ನೋಡಿ. ಈ ರಿಟ್ಗಳಲ್ಲಿ ಯಾವುದು ಅಕ್ಷರಶಃ ನಾವು ಆದೇಶಿಸುತ್ತೇವೆ ಅಂತ ಅರ್ಥ ಕೊಡುತ್ತದೆ? ಆಪ್ಷನ್ಸ್ ನೋಡಿ. ಬಂದಿ, ಪ್ರತ್ಯಕ್ಷೀಕರಣ, ಪರಮಾದೇಶ, ಕೋವರೆಂಟ್, ಸರ್ಶ್ಯೂರಿ. ಯಾವುದಪ್ಪ ಅಂತಂದರೆ ನಾವು ಆದೇಶಿಸುತ್ತೇವೆ ಅಂತಂದರೆ ಆರ್ಡರ್ ಅಂತಂದರೆ ಪರಮಾದೇಶ ಅಥವಾ ಮ್ಯಾಂಡಮಸ್. ವಿ ಆರ್ಡರ್ ಅಂತಂದರೆ ಮ್ಯಾಂಡಮಸ್ ಅಥವಾ ಪರಮಾದೇಶ ಅಂತ ಆಗುತ್ತೆ. ಒಟ್ಟು ರಿಟ್ಟುಗಳು ಎಷ್ಟಿದೆ ಅಂತಂದು ಹೇಳಿದ್ದೀನಿ. 5 ರಿಟ್ಟುಗಳಿವೆ. ಯಾವ ವಿಧಿಯಲ್ಲಿ? 32ನೇ ವಿಧಿ ಮತ್ತು 226ನೇ ವಿಧಿಯ ಪ್ರಕಾರ. 226ನೇ ವಿಧಿ ಹೈಕೋರ್ಟ್ಗೆ ಸಂಬಂಧಿಸಲ್ಪಟ್ಟರೆ 32ನೇ ಸುಪ್ರೀಂ ಕೋರ್ಟ್. 55ನೇ ಪ್ರಶ್ನೆ ನೋಡಿ. ಇಲ್ಲಿ ಟೈಪಿಂಗ್ ಆಗಿಲ್ಲ, ಟೈಪಿಂಗ್ ನೋಡಿ. ಏನಾಗಬೇಕಿತ್ತಂತಂದರೆ ಇಲ್ಲಿ ಮೇಲ್ಗಡೆ 55ನೇ ಪ್ರಶ್ನೆಗಿಂತ ಸೂಚನೆ ಇರಬೇಕಿತ್ತು. ಇಲ್ಲಿ ನೀಡಿರುವ 3 ಅಕ್ಷರಗಳ 5 ಪದಗಳನ್ನು ಈ ಕೆಳಗಿನ ಕೊಡಲಾಗಿದೆ. ಯಾವ ನೋಡಿ 5 ಪದಗಳು 3 ಅಕ್ಷರದದು? TOUB ಮತ್ತು HUB, MUG ಮತ್ತು ಇನ್ನೆರಡು ನೋಡಿ PAR ಮತ್ತು ಲಾಸ್ಟ್ ಒನ್ FOR. ಏನು ಕೇಳ್ತಾನೆ ಪ್ರಶ್ನೆ ನೋಡಿ. TUB ಇನ್ನೊಂದ್ಸರಿ ಹೇಳ್ತು ನೋಡಿ. ಅಕ್ಷರಗಳು ಅಷ್ಟು ನೋಡ್ಕೊಳ್ಳಿ, ಅಷ್ಟು ಸಾಕು. ಯಾವ ಅಕ್ಷರ ಇದ್ದಾವೆ? TUB
HUB, MUG ಮತ್ತು ಲಾಸ್ಟು PAR FOR. ಏನು ಪ್ರಶ್ನೆ ಕೇಳ್ತಾನೆ, ಈ ಮೇಲಿನ ಎಲ್ಲ ಪದಗಳ ಅಕ್ಷರಗಳನ್ನು ಅಕ್ಷರಾದಿ ಕ್ರಮದಲ್ಲಿ ಅಥವಾ ಆಯಾ ಪದಗಳೊಳಗೆ ಜೋಡಿಸಿದರೆ ಎಷ್ಟು ಪದಗಳು ಬದಲಾಗದೆ ಉಳಿಯುತ್ತವೆ ಕೇಳ್ತಾನೆ. ಎಷ್ಟು ಆಪ್ಷನ್ಸ್ ನೋಡಿ, ಆನ್ಸರ್ ಯಾವುದಾಗಬೇಕಪ್ಪ ಅಂತಂದರೆ 55ನೇ ಪ್ರಶ್ನೆಗೆ ಯಾವುದೂ ಆಗಲ್ಲ, ಬದಲಾವಣೆನೇ ಆಗೋದಿಲ್ಲ. ಮೇಲಿನ ಎಲ್ಲ ಪದಗಳ ಅಕ್ಷರಗಳನ್ನು ಅಕ್ಷರಾದಿ ಕ್ರಮದಲ್ಲಿ ಬರೆದರೆ ಅಕ್ಷರಾದಿ ಕ್ರಮಗಳು ಜೋಡಿಸಿದರೆ ಎಷ್ಟು ಪದಗಳು ಬದಲಾಗದೆ ಉಳಿಯುತ್ತವೆ? ಆನ್ಸರ್ ಏನಾಗಬೇಕಿತ್ತು? ಯಾವುದು ಉಳಿಯುವುದಿಲ್ಲ, ಯಾವುದೂ ಸಾಧ್ಯವಿಲ್ಲ. ಎ ಆನ್ಸರ್ 55ನೇದು. 56ನೇ ಪ್ರಶ್ನೆ ನೋಡಿ, ಮೇಲಿನ ಎಲ್ಲ ಪದಗಳ ಅಕ್ಷರಗಳನ್ನು ಅಕ್ಷರಾದಿ ಕ್ರಮದಲ್ಲಿ ಜೋಡಿಸಿದರೆ ಎಷ್ಟು ಪದಗಳು ಬದಲಾಗದೆ ಉಳಿಯುತ್ತವೆ? ಯಾವುದು ನೋಡಿ? 1 ಆನ್ಸರ್ 1. 56ನೇದು. 57ನೇ ಪ್ರಶ್ನೆ ನೋಡಿ, 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು? 1857ರ ಪ್ರಥಮ ಸ್ವಾತಂತ್ರ್ಯ ಹೋರಾಟ ದಂಗೆ ನಡೆದಾಗ ಯಾರಾಗಿದ್ದರು ಕೇಳ್ತಾರೆ ವೈಸ್ರಾಯರು. ಆಪ್ಷನ್ಸ್ ನೋಡಿ, ಲಾರ್ಡ್ ಡಲ್ಹೌಸಿ, ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ಹಾರ್ಡಿಂಜ್, ಲಾರ್ಡ್ ಲಿಟನ್. ಯಾರಾಗಿದ್ದರಪ್ಪ ಅಂತಂದರೆ ಲಾರ್ಡ್ ಕ್ಯಾನಿಂಗ್ ಅವರು. ಇದಕ್ಕೆ ಏನಿದೆ ನೋಡಿ ಅವ್ರದ್ದು, ಬಂಗಾಳದ ಮೊದಲು ಗವರ್ನರ್ ಜನರಲ್ ಬಂಗಾಳದ ಮೊದಲು ಗವರ್ನರ್ ಜನರಲ್ ಯಾರು? ವಾರ್ನ್ ಹೇಸ್ಟಿಂಗ್. ಇನ್ನು ಭಾರತದ ಗವರ್ನರ್ ಜನರಲ್ ಕೇಳ್ತಾರೆ ವಿಲಿಯಂ ಬೆಂಟಿಂಗ್ ಅವರು, ಅದು ಬಾವಿ. ಇನ್ನು ಭಾರತ ಮೊದಲ ವಯಸ್ಸಿಗೆ ಕೇಳಿದ್ರೆ ಭಾವೈಕ್ಯ. ಎಷ್ಟು ನೆನ್ಪಿಟ್ಕೊಂಡ್ಬಿಡಿ, ಭಾವೈಕ್ಯ. ಭಾರತದ ಮೊದಲು ಗವರ್ನರ್ ಜನರಲ್ ಅಂದರೆ ಬಂಗಾಳದ ಮೊದಲು ಕೇಳಿದ್ರೆ ಗವರ್ನರ್ ಜನರಲ್ ಯಾರು? ವಾರ್ನ್ ಹೇಸ್ಟಿಂಗ್. ಇನ್ನು ಭಾರತದ ಗವರ್ನರ್ ಜನರಲ್ ಅಂತ ಕೇಳ್ತಾರೆ ಮರುನಾಮಕರಣ ಮಾಡಿದಾಗ, ಅವಾಗ ಯಾರು ಇರ್ತಾರೆ? ವಿಲಿಯಂ ಬೆಂಟಿಂಗ್. ಭಾರತದ ಮೊದಲ ವೈಸ್ರಾಯ್ ಕೇಳ್ತಾರೆ ಭಾವೈಕ್ಯ ಅಂತಂದರೆ ಕ್ಯಾನಿಂಗ್, ಲಾರ್ಡ್ ಕ್ಯಾನಿಂಗ್. ಅವಾಗ 1857ರಾಗ ಯಾರು ಇರ್ತಾರೆ? ಲಾರ್ಡ್ ಕ್ಯಾನಿಂಗ್. 1858ರಾಗ ಏನಾಗ್ತೈತೆ? ಗವರ್ನರ್ ಜನರನ್ನು ವೈಸ್ರಾಯ್ ಅಂತ ಮರುನಾಮಕರಣ ಮಾಡ್ತಾರೆ. ಅವಾಗ ಏನಾಗುತ್ತೆ? ಲಾರ್ಡ್ ಕ್ಯಾನಿಂಗ್ ಅವರು ಇರ್ತಾರೆ. ಅವಾಗ ಯಾರಾದರೂ ಲಾರ್ಡ್ ಕ್ಯಾನಿಂಗ್. ಇನ್ನು 58ನೇ ಪ್ರಶ್ನೆ ನೋಡಿ, ಸಂಗಮ ಸಾಹಿತ್ಯವು ಡ್ಯಾಶ್ ಆಗಿದೆ. ಆಪ್ಷನ್ಸ್ ನೋಡಿ, ಗುಪ್ತ ಸಾಮ್ರಾಜ್ಯವನ್ನು ಪ್ರೋತ್ಸಾಹಿಸಿದ ಶಾಸ್ತ್ರೀಯ ಸಂಸ್ಕೃತ ಸಾಹಿತ್ಯ, ಬೌದ್ಧ ಸಂಘಗಳ ಇತಿಹಾಸಕ್ಕೆ ಸಂಬಂಧಪಟ್ಟ ಪಾಲಿ ಸಾಹಿತ್ಯ, ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸದ ಗುಣಲಕ್ಷಣಗಳನ್ನು ಹೇಳುವ ತಮಿಳು ಸಾಹಿತ್ಯ. ಆಪ್ಷನ್ ಡಿ ನೋಡಿ, ಪ್ರಯಾಗದಲ್ಲಿನ ನದಿಗಳ ಸಂಗಮ ಪ್ರದೇಶದ ಪವಿತ್ರತೆಗೆ ಸಂಬಂಧಿಸಿದ ಪೌರಾಣಿಕ ಸ್ವರೂಪವುಳ್ಳ ಸಂಸ್ಕೃತಿ ಕೃತಿಗಳು. ಯಾವುದಪ್ಪ ಅಂತಂದರೆ ಸಂಗಮ ಸಾಹಿತ್ಯ ಬರುವುದು ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸದ ಗುಣಲಕ್ಷಣಗಳನ್ನು ಹೇಳುವ ತಮಿಳು ಸಾಹಿತ್ಯ. ಯಾವುದು ಆನ್ಸರ್? ಸಿ. 59ನೇ ಪ್ರಶ್ನೆ ನೋಡಿ, ಬಾರ್ಡೋಲಿ ಸತ್ಯಾಗ್ರಹದ 1928 ನಾಯಕ ಯಾರಾಗಿದ್ದರು ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ವಲ್ಲಭಾಯ್ ಪಟೇಲ್, ಮಹಾತ್ಮ ಗಾಂಧಿ, ವಿಠಲ್ ಭಾಯ್ ಪಟೇಲ್, ಮಹದೇವ್ ದೇಸಾಯಿ. ಯಾರಾಗಿರ್ತಾರಪ್ಪ ಅಂತಂದ್ರೆ ಬಾರ್ಡೋಲಿ ಸತ್ಯಾಗ್ರಹದ್ದು, ಇಲ್ಲಿ ಬಾರ್ಡೋಲಿ ಬರೆದೂರು ಹೇಗಿದೆ, ಬಾರ್ಡೋಲಿ ಸತ್ಯಾಗ್ರಹ ಯಾರಂತಂದರೆ ವಲ್ಲಭಾಯ್ ಪಟೇಲ್. ಈ ನಾಯಕತ್ವ ವಹಿಸಿದ್ರಿಂದ ಇದರಲ್ಲಿ ಜಯ ಸಾಧಿಸ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಆದ ಕಾರಣ ಅವ್ರಿಗೆ ಏನಂತಾರೆ? ವಲ್ಲಭಾಯ್ ಪಟೇಲ್ ಅವರು ಹೋಗಿ ಸರ್ದಾರ ಅಂತಂದು ಗಾಂಧೀಜಿಯವರು ಕರೀತಾರೆ, ಸರ್ದಾರ ಅಂತಂದು ಬಿರುದು ಕೊಡ್ತಾರೆ ಈ ಬಾರ್ಡೋಲಿ ಸತ್ಯಾಗ್ರಹದ ನಾಯಕತ್ವದ ಜಯಗಳಿಸಿದ್ರಿಂದ. ಇನ್ನು 60ನೇ ಪ್ರಶ್ನೆ ನೋಡಿ, ಅಜಂತಾ ಗುಹೆಗಳು ಎಲ್ಲಿವೆ ಅಂತ ಕೇಳ್ತಾನೆ. ಆಪ್ಷನ್ಸ್ ನೋಡಿ, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಒಡಿಸ್ಸಾ. ಎಲ್ಲಿದೆಯಪ್ಪ ಅಂತಂದರೆ ಅಜಂತಾ ಗುಹೆಗಳು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ. ಎಲ್ಲಿದೆ? ಮಹಾರಾಷ್ಟ್ರದ ಔರಂಗಾಬಾದ್. ಆ ಗುಹೆಗಳನ್ನು ಯಾರು ಸ್ಥಾಪಿಸ್ತಾರಪ್ಪ? ಒಂದನೇ ಗುಹೆ ಮತ್ತು 16, 17ನೇ ಗುಹೆಗಳನ್ನು ಗುಪ್ತರು ಕಟ್ತಾರೆ, ಗುಪ್ತರು ನಿರ್ಮಿಸುತ್ತಾರೆ. ಗುಪ್ತರು 1ನೇ ಗುಹೆ, 16 ಮತ್ತು 17ನೇ ಗುಹೆಗಳನ್ನು. ಇನ್ನು ಎಲ್ಲೋರ ಗುಹೆ ಬರುತ್ತೆ ಮಹಾರಾಷ್ಟ್ರದಲ್ಲಿ ಕೂಡ, ಅಲ್ಲಿ ಎಲ್ಲೋರ ಗುಹೆ ಕೂಡ ಯಾರು ಕಟ್ಟಿಸ್ತಾರಪ್ಪ ಅಂದ್ರೆ ರಾಷ್ಟ್ರಕೂಟರು. ಅಜಂತ ಕೇಳಿದ್ರೆ ಗುಪ್ತರು, ಎಲ್ಲೋರ ಅಂತಂದರೆ ರಾಷ್ಟ್ರಕೂಟರು. ನೆನಪಿನಲ್ಲಿ ಇಟ್ಕೊಳ್ಳಿ. 61ನೇ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಯಾವ 2 ಜಿಲ್ಲೆಗಳು ಜೊತೆ ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಗಳ ಸರಿಯಾದ ನೆಲೆಯನ್ನು ತೋರಿಸುತ್ತದೆ? ಆಪ್ಷನ್ಸ್ ನೋಡಿ, ರಾಯಚೂರು ಮತ್ತು ಉಡುಪಿ ಮತ್ತು ಶಿವಮೊಗ್ಗ, ಉಡುಪಿ ಮತ್ತು ಮಂಡ್ಯ, ರಾಯಚೂರು ಮತ್ತು ಶಿವಮೊಗ್ಗ. ಎಲ್ಲಿದಾವಪ್ಪ ಉಷ್ಣ ವಿದ್ಯುತ್ ಸ್ಥಾವರಗಳು ಅಂತಂದರೆ ರಾಯಚೂರು ಮತ್ತು ಉಡುಪಿ. ಅದಲ್ಲದೆ ಮತ್ತೆ ಎಲ್ಲಿದೆ? ಬಳ್ಳಾರಿ ಮತ್ತು ವಿಜಯಪುರದ ಕೂಡಿಗೆ. ಒಟ್ಟು 4 ಕಡೆ ಇದೆ ಒಟ್ಟು ಉಷ್ಣ ವಿದ್ಯುತ್ ಸ್ಥಾವರಗಳು. ರಾಯಚೂರು, ಉಡುಪಿ, ಬಳ್ಳಾರಿ, ಕೂಡಿಗೆ ಅಂತಂದರೆ ವಿಜಯಪುರದಲ್ಲಿದೆ ಪ್ರಸ್ತುತ. ಒಟ್ಟು 4 ಉಷ್ಣ ವಿದ್ಯುತ್ ಸ್ಥಾವರಗಳು. 62ನೇ ಪ್ರಶ್ನೆ ನೋಡಿ,
ಇಳಕಲ್ ಸೀರೆಗಳಿಗಾಗಿ ಪ್ರಸಿದ್ಧಿ ಪಡೆದ ಇಳಕಲ್ ಪಟ್ಟಣ ಇರುವ ಜಿಲ್ಲೆ. ಆಪ್ಷನ್ಸ್ ನೋಡಿ, ವಿಜಯಪುರ, ಬಾಗಲಕೋಟೆ, ಗದಗ, ದಾವಣಗೆರೆ. ಯಾವುದಪ್ಪ ಅಂತಂದರೆ ಬಾಗಲಕೋಟೆ, ಇಳಕಲ್ ಬರುವುದು. 63ನೇ ಪ್ರಶ್ನೆ ನೋಡಿ, ವಿದ್ಯುತ್ ಬಲ್ಬ್ನ ತಂತು ಅಥವಾ ಫಿಲಮೆಂಟ್ ಇದರಿಂದ ತಯಾರಿಸಲ್ಪಡುತ್ತದೆ. ಆಪ್ಷನ್ಸ್ ನೋಡಿ, ಮ್ಯಾಗ್ನೀಸಿಯಂ, ತಾಮ್ರ, ಸೀಸ, ಟಂಗ್ಸ್ಟನ್. ಯಾವುದಪ್ಪ ಅಂತಂದರೆ ಟಂಗ್ಸ್ಟನ್. ಈ ಬಲ್ಬ್ ಯಾರು ಕಂಡುಹಿಡಿದ್ರೆ ನಿಮ್ಗೆ ಗೊತ್ತಿರಬೇಕು. ಯಾರು ಕಂಡುಹಿಡ್ತಾರೆ? ಥಾಮಸ್ ಅಲ್ವಾ ಎಡಿಸನ್ ಅವರು. ಥಾಮಸ್ ಅಲ್ವಾ ಎಡಿಸನ್ ಅವರು ಬಲ್ಬನ್ನು ಕಂಡುಹಿಡಿತಾರೆ. ಎಷ್ಟರಾಗ ಕಂಡುಹಿಡ್ತಾರಪ್ಪ ಅಂತಂದ್ರೆ 1879ರಲ್ಲಿ ಥಾಮಸ್ ಅಲ್ವಾ ಎಡಿಸನ್ ಅವರು ಬಲ್ಬ್ ಕಂಡುಹಿಡ್ತಾರೆ. ಇನ್ನು ಇದು ಹೀಟರ್ನಲ್ಲಿ ಕೇಳ್ತಾನೆ. ಹೀಟರ್ನಲ್ಲಿ ಯಾವುದ್ರಪ್ಪ ಅಂತಂದ್ರೆ ನಿಕ್ರೋಮ್. ಹೀಟರ್ನಲ್ಲಿ ಬರುವುದು ನಿಕ್ರೋಮ್. ಇಸ್ತ್ರಿ ಕೂಡ ಅದೇ. ಇಸ್ತ್ರಿ ಮತ್ತು ಹೀಟರ್ಗಳಲ್ಲಿ ಬಳಸುವ ಧಾತು ಕೇಳಿದ್ರೆ ನಿಕ್ರೋಮ್. 64ನೇ ಪ್ರಶ್ನೆ ನೋಡಿ, 64ನೇದು ಏನಿದೆ, ಇವುಗಳಲ್ಲಿ ಯಾವುದು ಬಿಟಿ ಹತ್ತಿಯನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ? ಆಪ್ಷನ್ಸ್ ನೋಡಿ, ಕೀಟನಾಶಕಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸುವ ಅಗತ್ಯವಿದೆ. ಭಾರತದಲ್ಲಿ 2002ರಿಂದ ನಿಷೇಧಿಸಲ್ಪಟ್ಟಿದೆ. ಕೀಟನಾಶಕ ಉತ್ಪಾದಿಸಲು ತಳೀಯವಾಗಿ ಬದಲಾಯಿಸಲಾಗಿದೆ. ವೈರಸ್ ತಳಿಗಳನ್ನು ಉಪಯೋಗಿಸಿ ತಳಿ ಬದಲಾವಣೆ ಮಾಡಲಾಗಿದೆ. ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ. 64ನೇದು ಯಾವುದಪ್ಪ ಅಂತಂದರೆ ಸಿ. ಕೀಟನಾಶಕ ಉತ್ಪಾದಿಸಲು ತಳೀಯವಾಗಿ ಬದಲಾಯಿಸಿದೆ. ಯಾವುದು? ಕೀಟನಾಶಕಗಳು ಉತ್ಪಾದಿಸಲು ತಳೀಯವಾಗಿ ಬದಲಾಯಿಸಲಾಗಿದೆ. 65ನೇ ನೋಡಿ, ಸಂದುಗಳಲ್ಲಿ ಶೇಖರಣೆಗೊಳ್ಳುವುದರಿಂದ ಗೌಟ್ ಅಥವಾ ಸಂಧಿವಾತ ಕಾಯಿಲೆ ಬರುತ್ತದೆ. ಆಪ್ಷನ್ಸ್ ನೋಡಿ, ಲ್ಯಾಕ್ಟಿಕ್ ಆಸಿಡ್, ಆಕ್ಸಾಲಿಕ್ ಆಸಿಡ್, ಅಸ್ಟಿಕ್ ಆಸಿಡ್, ಯೂರಿಕ್ ಆಸಿಡ್. ಇದು ಯೂರಿಕ್ ಆಗಬೇಕು. ಯೂರಿಕ್ ಆಸಿಡ್. ಯಾವುದಪ್ಪ ಅಂತಂದರೆ ಆನ್ಸರ್ ಯೂರಿಕ್ ಆಸಿಡ್. ಆಕ್ಸಾಲಿಕ್ ಆಸಿಡ್ ಇಲ್ಲಿ ಬರುತ್ತೆ ಅಂತಾರೆ ಟೊಮಾಟೊಗಳಲ್ಲಿ. ಆಕ್ಸಾಲಿಕ್ ಆಸಿಡ್ ಟೊಮಾಟೊ. ಈ ಲ್ಯಾಕ್ಟಿಕ್ ಆಸಿಡ್ ಹಾಲನ್ನು ಮೊಸರಾಗಿಸುವುದು, ಲ್ಯಾಕ್ಟಿಕ್ ಆಸಿಡ್. 66ನೇ ನೋಡಿ, ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ಯಾರು? ಆಪ್ಷನ್ಸ್ ನೋಡಿ, ಡಿ ಸುಬ್ಬುರಾವ್, ಸಿ ವಿ ರಾಮನ್, ರಘುರಾಮ್ ರಾಜನ್, ಅಮರ್ತ್ಯ ಸೇನ್. ಯಾರಪ್ಪ ಅಂತಂದ್ರೆ ಈ ಅಮರ್ತ್ಯ ಸೇನ್. ಪ್ರಸ್ತುತ ಎಷ್ಟು ಜನ ಪಡೆದರೆ ಅರ್ಥಶಾಸ್ತ್ರದಲ್ಲಿ ಭಾರತೀಯರು ಅಂತಂದರೆ ಅಮರ್ತ್ಯ ಸೇನ್ ಅವರು ಮತ್ತು ಅಭಿಜಿತ್ ಬ್ಯಾನರ್ಜಿ 2019ರಲ್ಲಿ ಪಡಿತಾರೆ. ಅಭಿಜಿತ್ ಬ್ಯಾನರ್ಜಿ ಇವರು ಕೂಡ ಪಶ್ಚಿಮ ಬಂಗಾಳದವರು. ಇವರು ಅಮರ್ತ್ಯ ಸೇನ್ ಅವರು ಪಶ್ಚಿಮ ಬಂಗಾಳ ಅವರು. 1998ರಲ್ಲಿ ಪಡಿತಾರೆ ಅಮರ್ತ್ಯ ಸೇನ್ ಅವರು. ಇನ್ನು ಅಭಿಜಿತ್ ಬ್ಯಾನರ್ಜಿ ಅವರು 2019ರಲ್ಲಿ ಎಸ್ತರ್ ಡೋಪ್ಲೋ, ಅಭಿಜಿತ್ ಬ್ಯಾನರ್ಜಿ ಅವರು ಪಡಿತಾರೆ. 67ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಸಂಸ್ಥೆಗಳಲ್ಲಿ ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆ ನಿಯಂತ್ರಕ ಅಥವಾ ಕ್ಯಾಪಿಟಲ್ ಮಾರ್ಕೆಟ್ ರೆಗ್ಯುಲೇಟರ್ ಇನ್ ಇಂಡಿಯಾ ಎಂದು ಯಾವುದನ್ನು ಕರೆಯುತ್ತಾರೆ? ಯಾವುದಪ್ಪ ಅಂತಂದರೆ ಸೆಬಿ. ಆನ್ಸರ್ ಸೆಬಿ. ಸೆಬಿ ಸ್ಟಾರ್ಟ್ ಆಗೋದು ಕೇಳ್ತಾರೆ. ಸೆಬಿ ಸ್ಟಾರ್ಟ್ ಆಗೋದು 1988ರಲ್ಲಿ. 1988ರಲ್ಲಿ ಸೆಬಿ ಪ್ರಾರಂಭಗೊಳ್ಳುತ್ತೆ. ಎಲ್ಲಿದೆ ಇದರ ಕೇಂದ್ರ ಕಚೇರಿ ಅಂತಂದರೆ ಮುಂಬೈ. ಸೆಬಿ ಪ್ರಾರಂಭಗೊಂಡದ್ದು 1988. ಇದಕ್ಕೆ ಏನಂತ ಕರೀತಾರಪ್ಪ ಅಂತಂದರೆ ಷೇರು ಮಾರುಕಟ್ಟೆಯ ಕಾವಲು ನಾಯಿ ಅಂತ ಕರೀತಾರೆ. ಸೆಬಿಯನ್ನು ಷೇರು ಮಾರುಕಟ್ಟೆ ಕಾವಲು ನಾಯಿ. ಈ ಪ್ರಸ್ತುತ ಇದ್ದಾರೆ ಯಾರದಾರ ಮುಖ್ಯಸ್ಥರು ಅಂದ್ರೆ ಅಜಯ್ ತ್ಯಾಗಿ ಅವರದಾರೆ. ಸೆಬಿ ಅಂತಂದ್ರೆ ಫುಲ್ ಫಾರ್ಮ್ ಕೇಳಿ ನೋಡ್ಕೊಳ್ಳಿ. ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅದರ ಅರ್ಥ. 68ನೇ ಪ್ರಶ್ನೆ ನೋಡಿ, ಯಾವ ದೇಶವು G20 ಸಮೂಹದ ಸದಸ್ಯವಾಗಿಲ್ಲ? ಆಪ್ಷನ್ಸ್ ನೋಡಿ, ಭಾರತ, ಇಂಡೋನೇಷಿಯಾ, ಥೈಲ್ಯಾಂಡ್, ಸೌದಿ ಅರೇಬಿಯಾ. ಯಾವುದಪ್ಪ ಅಂತಂದರೆ G20 ಸದಸ್ಯತ್ವ ಹೊಂದಿಲ್ಲದಂತಂದರೆ ಥೈಲ್ಯಾಂಡ್. ಭಾರತ ಇದೆ, ಇಂಡೋನೇಷಿಯಾ ಇದೆ, ಸೌದಿ ಅರೇಬಿಯಾ ಇದೆ. ಇನ್ನು 69ನೇ ಪ್ರಶ್ನೆ ನೋಡಿ, ಆಸಿಯಾನ್ನಲ್ಲಿನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ಸ್ ನೋಡಿ, 12, 10, 8, 15. ಯಾವುದಪ್ಪ ಅಂತಂದರೆ 10. ಇದ್ರ ಬಗ್ಗೆ ನಮ್ಮ ಐಡಸ್ ಪ್ರಮುಖದಿಂದ ಟ್ರಿಕ್ಸನ್ನು ಮಾಡಿದ್ದೀವಿ ಆಸಿಯನ್ ರಾಷ್ಟ್ರಗಳ ಬಗ್ಗೆ. ಅದ್ರ ಟ್ರಿಕ್ಸ್ ನೋಡಿ ಇಲ್ಲಿ ಹೇಳ್ತೀನಿ. PMIST LBWCM ಏನಂತಾರೆ ಟ್ರಿಕ್ಸ್? ಅದು PMIST LBWCM. ಇಷ್ಟು ನೆನ್ಪಿಟ್ಕೊಂಡ್ಬಿಡಿ ಸಾಕು, ಎಲ್ಲ ರಾಷ್ಟ್ರಗಳು ಕವರ್ ಆಗಿಬಿಡುತ್ತೆ. ಇವು ಮೂಲ ರಾಷ್ಟ್ರಗಳು. PMIST 5. ಆಸಿಯನ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ನೋಡ್ರಿ. ಎಷ್ಟಾಗಿ ಸ್ಟಾರ್ಟ್ ಆಗುತ್ತೆ ಆಸಿಯನ್ ಅಂತಂದರೆ, ಆಸಿಯನ್ ಸ್ಟಾರ್ಟ್ ಆಗಿದ್ದು 1967 ಆಗಸ್ಟ್ 8 ಸ್ಟಾರ್ಟ್ ಆಯ್ತು. 1967 ಆಗಸ್ಟ್ 8. ಎಲ್ಲಿದ್ರೆ ಕೇಂದ್ರ ಕಚೇರಿ ಎಲ್ಲಿದೆ ಗೊತ್ತಿರಬೇಕು ನಿಮಗೆ. ಜಕಾರ್ತ್ನಲ್ಲಿದೆ, ಇಂಡೋನೇಷ್ಯಾ ಜಕಾರ್ತ್. 70ನೇ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಅರ್ಥಶಾಸ್ತ್ರದ ಆರ್ಥಿಕ ಚಟುವಟಿಕೆ ಆಗಿರುವುದಿಲ್ಲ? ಆಪ್ಷನ್ಸ್ ನೋಡಿ, ಒಬ್ಬ ಶಿಕ್ಷಕನು ತನ್ನ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವುದು. ಒಂದು ಕೋಚಿಂಗ್ ಸಂಸ್ಥೆಯಲ್ಲಿ ಶಿಕ್ಷಕನು ವಿದ್ಯಾರ್ಥಿಗಳಿಗೆ ಪಾಠ ಹೇಳುವುದು. ಒಬ್ಬ ಶಿಕ್ಷಕನು ತನ್ನ ಮನೆಯಲ್ಲಿ ತನ್ನ ಮಗಳಿಗೆ ಪಾಠ ಹೇಳುವುದು. ಸರ್ವ ಶಿಕ್ಷಣ ಅಭಿಯಾನ ಯೋಜನೆಯಡಿಯಲ್ಲಿ ಒಬ್ಬ ಶಿಕ್ಷಕನು ವಿದ್ಯಾರ್ಥಿಗಳಿಗೆ ಪಾಠ ಹೇಳುವುದು. ಯಾವುದು
ಅರ್ಥಶಾಸ್ತ್ರದ ಆರ್ಥಿಕ ಚಟುವಟಿಕೆ ಆಗುವುದಿಲ್ಲ ಅಂತ ಕೇಳಿದಾನೆ. ಯಾವುದಂತಂದರೆ ನಿಮಗೆ ಗೊತ್ತಿರಬೇಕು, ಶಿಕ್ಷಕನು ತನ್ನ ಮಕ್ಕಳಿಗೆ ಅಥವಾ ಮಗಳಿಗೆ ಯಾವುದೇ ಹೇಳುವುದು ಕೂಡ ಅದು ಆರ್ಥಿಕ ಆಗೋದಿಲ್ಲ. ಯಾಕಂದರೆ ಇಲ್ಲಿ ದುಡ್ಡು ತಗೋವುದಿಲ್ಲ, ಈ ಉಳಿದಲ್ಲೆಲ್ಲ ದುಡ್ಡು ತಗೋತಾನೆ, ದುಡ್ಡಿನಿಂದ ದುಡಿತಾನೆ 3 ಕಡೆ. ಆದ್ದರಿಂದ ಯಾವುದು ಒಬ್ಬ ಶಿಕ್ಷಕನು ತನ್ನ ಮನೆಯಲ್ಲಿ ತನ್ನ ಮಗಳಿಗೆ ಪಾಠ ಹೇಳುವುದು, ಇದು ಆರ್ಥಿಕ ಚಟುವಟಿಕೆ ಯೋಜನೆ ಆಗಿರುವುದಿಲ್ಲ. 71ನೇ ನೋಡಿ, ವಿಟಮಿನ್ ಡಿ ಕೊರತೆ ಇದರ ಹೀರಿಕೊಳ್ಳುವಿಕೆಯ ಕೊರತೆಗೆ ದಾರಿ ಮಾಡಿಕೊಡುತ್ತದೆ. ಆಪ್ಷನ್ಸ್ ನೋಡಿ, ಅಯೋಡಿನ್, ಫಾಸ್ಫರಸ್, ಕ್ಯಾಲ್ಸಿಯಂ, ಕಬ್ಬಿಣಾಂಶ. ವಿಟಮಿನ್ ಡಿ ಯಾವಪ್ಪ ಅಂತಂದರೆ ಕ್ಯಾಲ್ಸಿಯಂ. ವಿಟಮಿನ್ ಡಿ ಕೊರತೆಯಿಂದ ಯಾವ್ದು ಬರುತ್ತೆ? ರಿಕೆಟ್ಸ್ ಅಥವಾ ಪೋರಸ್ಪಸ್, ಸ್ಟ್ರಿಯೋಪೊರೋಸಿಸ್ ಬರುತ್ತೆ ಚಿಕ್ಕ ಮಕ್ಕಳಲ್ಲಿ. 72ನೇ ಪ್ರಶ್ನೆ ನೋಡಿ, ಒಬ್ಬ ವ್ಯಕ್ತಿ 50 ಕಿಲೋಮೀಟರ್ ದೂರವನ್ನು 8 ಗಂಟೆಗಳಲ್ಲಿ ಕ್ರಮಿಸುತ್ತಾನೆ. ಅವನು 4 ಕಿಲೋಮೀಟರ್ ಗಂಟೆಯಂತೆ ನಡೆದುಕೊಂಡು ಒಂದಿಷ್ಟು ದೂರ ಹೋಗುತ್ತಾನೆ. ಮತ್ತು 10 ಕಿಲೋಮೀಟರ್ ಗಂಟೆಯಂತೆ ಉಳಿದ ದೂರವನ್ನು ಬೈಸಿಕಲ್ನಲ್ಲಿ ಕ್ರಮಿಸುತ್ತಾನೆ. ಅವನು ನಡೆದುಕೊಂಡು ಸಾಗಿದ ದೂರವೆಷ್ಟು ಕೇಳ್ತಾನೆ. ಏನಾಗಿತ್ತು? ಒಬ್ಬ ವ್ಯಕ್ತಿ 50 ಕಿಲೋಮೀಟರ್ ಹೋಗ್ತಾನೆ. ಒಬ್ಬ ವ್ಯಕ್ತಿ ಎಷ್ಟು? 50 ಕಿಲೋಮೀಟರ್. ಮೊದಲು ನಡ್ಕೊತ ಹೋಗ್ತಾನೆ 4 ಕಿಲೋಮೀಟರ್ ಅಂತೆ, ಇದಷ್ಟು ಗೊತ್ತಿಲ್ಲ. ಅವ್ನಿಗೇನು ಕೇಳಿದಾನೆ? ಅವನು ನಡೆದುಕೊಂಡು ಹೋಗಿದ ಅಂತ ಕೇಳಿದ. ನಾವು ಏನು ಕಂಡುಹಿಡ್ಬೇಕು? ನಡೆದುಕೊಂಡು ಹೋಗೋದು. ಅವ್ನು ಎಷ್ಟು ತಾಸಿಗೆ ನಡೀತಾನೆ? 4 ಕಿಲೋಮೀಟರ್ ನಡೀತಾನೆ. ಉಳಿದಿದ್ದು ಬೈಸಿಕಲ್ ಮೇಲೆ ಹೋಗೋದು 10 ಕಿಲೋಮೀಟರ್ ಅಂತೆ. ಒಂದು ಅಂದಾಜು ಟ್ಯಾಲಿ ಮಾಡ್ಕೊಳ್ಳಿ. ಎಷ್ಟು ತಾಸು ನಡೆದಾನೆ? ಒಟ್ಟು 8 ತಾಸು. ಅಂದಾಜಿದು 3 ಅಂದ್ಕೊಳ್ಳಿ. 3 ತಾಸು ಬೈಕ್ ಮೇಲೆ ಹೋದ. ಉಳಿದಿದ್ದೆಷ್ಟು? 5 ತಾಸು. 4 5 20. ಉಳಿದಿದ್ದು ಎಷ್ಟಾಗುತ್ತೆ? ಬೈಸಿಕಲ್ ಹೋಗೋದು 30 ಕಿಲೋಮೀಟರ್. ಆದರೆ ನಡೆದಿದ್ದು ಎಷ್ಟು ಇತ್ತು? 20 ಕಿಲೋಮೀಟರ್. ಆಪ್ಷನ್ಸ್ ನೋಡಿ ಏನಿದೆ? 10, 20, 30, 40. ಯಾವ್ದು ಆನ್ಸರು? 20 ಕಿಲೋಮೀಟರ್. ನಡೆದುಕೊಂಡು ಹೋಗೋದು ಎಷ್ಟು? 20 ಕಿಲೋಮೀಟರ್. 73ನೇ ಪ್ರಶ್ನೆ ನೋಡಿ, ಸಭೆಯೊಂದರಲ್ಲಿ ಗ್ರಾಮದ ನಕ್ಷೆಯನ್ನು ಆಗ್ನೇಯ ದಿಕ್ಕು ಉತ್ತರವಾಗುವಂತೆ ಮತ್ತು ಈಶಾನ್ಯವು ಪಶ್ಚಿಮ ದಿಕ್ಕು ಆಗುವಂತೆ ಇರಿಸಲಾಗಿದೆ. ಹಾಗಾದರೆ ದಕ್ಷಿಣ ಯಾವ ದಿಕ್ಕಿಗೆ ಆಗುತ್ತೆ ಅಂತ ಕೇಳ್ತಾನೆ. ಏನಕ್ಕೆ ಕೊಟ್ಟಿದೆ ನೋಡಿ, ದಿಕ್ಕುಗಳು ಹಾಕೊಳ್ಳಿ. ಮೊದಲು ಈ ಥರ ಹಾಕೊಳ್ಳಿ: ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ. ಅವ ಏನು ಹೇಳಿದಾನೆ? ಆಗ್ನೇಯ ದಿಕ್ಕು ಉತ್ತರ ಆಗಿತ್ತು ಅಂತ ಹೇಳಾನೆ. ಯಾವ ದಿಕ್ಕಿದು? ಆಗ್ನೇಯ ದಿಕ್ಕು ಉತ್ತರ ಅಂತ ಹೇಳಿದಾನೆ. ಮುಂದೆ ಏನು ಹೇಳ್ತಾನೆ? ಈಶಾನ್ಯವು ಪಶ್ಚಿಮವಾಗುವಂತೆ. ಈಗ ಮೊದಲು ಹಾಕೊಳ್ಳಿ, ಆಗ್ನೇಯವು ಉತ್ತರವಾಗಿದ್ದರೆ ದಕ್ಷಿಣ ಆಗಿರುತ್ತೆ ಉಯಿಪು. ಟ್ರಿಕ್ಸ್ ನೆನ್ಪಿಟ್ಕೊಳ್ಳೋ ದಿಕ್ಕುಗಳು ಉಯಿಪು, ಆದ, ನೈಪವ ಅಂತ ನೆನ್ಪಿಟ್ಕೊಳ್ಳಿ. ಅವ ಏನು ಕೇಳಿದಾನೆ? ಹಾಗಾದರೆ ದಕ್ಷಿಣ ಯಾವ ದಿಕ್ಕು ಆಗುತ್ತದೆ ಕೇಳಿದಾನೆ. ಈ ದಿಕ್ಕು ಹೇಳ್ತಾನೆ. ಈ ದಕ್ಷಿಣ ಅಂತಂದರೆ ಈ ದಿಕ್ಕು ಯಾವುದಾಗಿರುತ್ತೆ? ಅವನು ಅಂದ್ಕೊಂಡ್ರೆ ಈಶಾನ್ಯ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಶಾನ್ಯ ಆನ್ಸರ್ ಯಾವುದು? ಈಶಾನ್ಯ. 73ನೇ ಆನ್ಸರ್ ಯಾವುದು? ಈಶಾನ್ಯ ಆಗಿರುತ್ತೆ, ದಕ್ಷಿಣ ದಿಕ್ಕು. ಆಪ್ಷನ್ 74ನೇ ಪ್ರಶ್ನೆ ನೋಡಿ, 2 ಮೇಕೆಗಳನ್ನು ಒಂದು ಬೆಲೆಯಲ್ಲಿ ಮಾರಿದಾಗ ಕಿರಣ್ ಒಂದು ಮೇಕೆಗೆ 10% ಲಾಭ ಪಡೆದರೆ ಇನ್ನೊಂದು ಮೇಲೆ 10% ನಷ್ಟ ಅನುಭವಿಸುತ್ತಾನೆ. ಆಗ ಅಂತ ಕೇಳಿದ್ದಾನೆ. ಅವನಿಗೆ ಲಾಭವೂ ಇಲ್ಲ ಮತ್ತು ನಷ್ಟವೂ ಇಲ್ಲ. ಅವನು 1% ಲಾಭವನ್ನು ಪಡೆಯುತ್ತಾನೆ, ಅವನು 1% ನಷ್ಟವನ್ನು ಪಡೆಯುತ್ತಾನೆ, ಅವನು 2% ನಷ್ಟವನ್ನು ಪಡೆಯುತ್ತಾನೆ. ಯಾವುದಪ್ಪ ಆನ್ಸರ್ ಅಂತಂದರೆ ಅವನು 1% ನಷ್ಟವನ್ನು ಪಡೆಯುತ್ತಾನೆ. ಇದು ಸರಳ ಇದ್ದೇವೆ, ಭಾಳ ಸರಳ ಇದೆ ಪ್ರಾಬ್ಲಮ್. ಇನ್ನು 75ನೇ ಪ್ರಶ್ನೆ ನೋಡಿ, ರಮ್ಯಾ ರಶ್ಮಿಗಿಂತ ಅಂದವಾಗಿದ್ದಾಳೆ ಆದರೆ ರೇಖಾಳಷ್ಟು ಅಂದವಾಗಿಲ್ಲ. ಹಾಗಾದರೆ ಅಂತ ಕೇಳ್ತಾರೆ. ಏನು ನೋಡಿ, ಇಲ್ಲಿ ಯಾರಿದ್ದಾರೆ? ರಮ್ಯಾ. ರಮ್ಯಾ ರಶ್ಮಿಗಿಂತ ಅಂದವಾಗಿದ್ದಾಳೆ. ಯಾರು? ರಮ್ಯಾ. ಈ ಥರ ಮಾಡ್ಕೊಳ್ಳಿ, ರಶ್ಮಿಗಿಂತ. ರಮ್ಯಾ ರಶ್ಮಿಗಿಂತ ಅಂದವಾಗಿದ್ದಾಳೆ. ಇವ್ರು ಯಾರು? ರಮ್ಯಾ ಹೈಯೆಸ್ಟ್ ಆದಳು. ಆದರೆ ರೇಖಾಳಷ್ಟು ಅಂದವಾಗಿಲ್ಲ ಅಂತ ಹೇಳಿದ್ರೆ, ರೇಖಾ ಯಾರಾದ್ರು ಎಲ್ಲರಿಗಿಂತ ಫಸ್ಟ್ ಆದಳು, ರೇಖಾ. ಇಲ್ಲಿ ಏನು ಕೊಡ್ತಾನೆ ಅವ್ನು ನೋಡಿ, ಒಂದು ರಶ್ಮಿ ರಮ್ಯಾಳಷ್ಟು ಅಂದವಾಗಿಲ್ಲ. ಏನಿದೆ ಕೇಸು? ಇದು ರಶ್ಮಿ. ರಶ್ಮಿ ರಮ್ಯಾಳಷ್ಟು ಅಂದವಾಗಿಲ್ಲ ಅಂತ ಹೇಳ್ತಾರೆ. ರಮ್ಯಾ ಅಷ್ಟು ಹೌದು. ರಮ್ಯಾ ಯಾಕಂದರೆ ಸೆಕೆಂಡ್ ಇದ್ದಾಳೆ ಅಂದವಾಗಿ. ಫಸ್ಟ್ ರೇಖಾ ಆದರೆ ಸೆಕೆಂಡ್ ರಮ್ಯಾ, ಥರ್ಡ್ ರಶ್ಮಿ. ಇದು ಸರಿಯಾಗುತ್ತೆ. ಉಳಿದ ಆಪ್ಷನ್ಸ್ ನೋಡಿ, ರಶ್ಮಿ ರೇಖಾಳಿಗಿಂತ ಅಂದವಾಗಿದ್ದಾಳೆ, ಅದು ಸುಳ್ಳು. ರೇಖಾ ಎಲ್ಲರಿಗಿಂತ ಅಂದವಾಗಿದ್ದಾಳೆ ಅತಿ ಹೆಚ್ಚು. ರೇಖಾ ರಮ್ಯಾಳಷ್ಟು ಅಂದವಾಗಿಲ್ಲ. ರೇಖಾ ರಮ್ಯಾಳಷ್ಟು ಆಕಿನಗಿಂತ ಹೆಚ್ಚಾಗಿದ್ದಾಳೆ, ಅದು ಕೂಡ ಆಗಲ್ಲ. ಆಪ್ಷನ್ ಡಿ ನೋಡಿ, ರಮ್ಯಾ ರೇಖಾಳಿಗಿಂತ ಅಂದವಾಗಿದ್ದಾಳೆ, ಅದು ಕೂಡ ಆಗೋದಿಲ್ಲ. ಆದ್ದರಿಂದ ಯಾವ್ದು ಆನ್ಸರ್ ಆಗುತ್ತೆ? ರಶ್ಮಿ ರಮ್ಯಾಳಷ್ಟು ಅಂದವಾಗಿಲ್ಲ, ಎ ಆನ್ಸರು. 76ನೇ ಪ್ರಶ್ನೆ ನೋಡಿ, 1946ರಲ್ಲಿ ಭಾರತಕ್ಕೆ ಆಗಮಿಸಿದ ಕ್ಯಾಬಿನೆಟ್ ಮಿಷನ್ ಯಾರ ಮುಂದಾಳತ್ವದಲ್ಲಿತ್ತು? ಆಪ್ಷನ್ಸ್ ನೋಡಿ, ಲಾರ್ಡ್ ಫೆಥಿಕ್ ಲಾರೆನ್ಸ್, ಸರ್ ಸ್ಟಾಫೋರ್ಡ್ ಕ್ರಿಪ್ಸ್, ಎ ವಿ ಅಲೆಕ್ಸಾಂಡರ್, ಲಾರ್ಡ್ ಎಟ್ಲಿ. ಯಾರಪ್ಪ ಅಂತಂದರೆ 76ನೇ ನೋಡಿ ಆನ್ಸರ್ ಯಾವುದಾಗುತ್ತೆ ಅಂತಂದರೆ ಲಾರ್ಡ್ ಫೆಥಿಕ್ ಲಾರೆನ್ಸ್ ಅವರು. ಎಷ್ಟಾಗಿ ಬರ್ತಾರಪ್ಪ ಅಂತಂದ್ರೆ ಭಾರತ ಸಂವಿಧಾನ
ಸಮಿತಿ ನೋಡಲಿಕ್ಕೆ 1946 ಮಾರ್ಚ್ 24ರಂದು ಎಷ್ಟೇ ಬರ್ತಾರೆ ಲಾರ್ಡ್ ಪೆಥಿ ಕ್ಲಾರೆನ್ಸ್ ಅವರು 1946 ಮಾರ್ಚ್ ತಿಂಗಳಲ್ಲಿ ಬರ್ತಾರೆ. ನೆಕ್ಸ್ಟ್ ನೋಡಿ 77ನೇ ಪ್ರಶ್ನೆ. ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ಯಾವ ಅಧಿಕಾರಿಯು ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿತ್ತು? ಗ್ರ್ಯಾಂಡ್ ಟ್ರಂಕ್ ಮಾಡ್ಕೊಳ್ಳಿ, ಟ್ರಿಂಕ್ ಇದೆ. ಟ್ರಂಕ್ ರಸ್ತೆಯು ಯಾವ ಅಧಿಕಾರಿಯ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿತ್ತು? ಆಪ್ಷನ್ಸ್ ನೋಡಿ, ಶೇರ್ ಶಾ ಸೂರಿ, ಬಾಬರ್, ಶಹಜಾನ್, ಅಕ್ಬರ್. ಯಾರಪ್ಪ ಅಂತಂದ್ರೆ ಶೇರ್ ಶಾ ಸೂರಿ. ಇವ್ರ ಜೊತೆ ಯಾರ ಜೊತೆ ಯುದ್ಧ ಮಾಡಿ ಗೆಲ್ತಾನಂತಂದ್ರೆ ಇವ್ರ ಜೊತೆ ಹುಮಾಯೂನ ಜೊತೆ ಎಷ್ಟಾಗಂತಂದ್ರೆ 1539 ಮೊದಲ ಯುದ್ಧ ಆಗುತ್ತೆ, ಚೌಸಾ ಕದನ 1539. ಅದಾದ ನಂತರ 1540 ಕನೌಜ್ ಕದನಲ್ಲಿ ಏನು ಮಾಡ್ತಾನೆ, ಹುಮಾಯೂನ್ ಸಂಪೂರ್ಣವಾಗಿ ಸೋಲಿಸಿಬಿಡ್ತಾನೆ. ಇವನಿಗೇನಂತ ಕರೀತಾರೆ? ಶೇರ್ ಶಾ ಸೂರಿಯನ್ನು ಆಧುನಿಕ ರೂಪಾಯಿಗಳ ಜನಕ ಅಂತ ಕರೀತಾರೆ. ಆಧುನಿಕ ರೂಪಾಯಿಗಳ ಜನಕ ಯಾರನ್ನು ಕರೀತಾರೆ? ಶೇರ್ ಶಾ ಸೂರಿಯನ್ನು. ಇವನಿಗೆ ಇನ್ನೊಂದು ಏನಂತ ಕರೀತಾರೆ? ಅಕ್ಬರ್ನ ಮುನ್ಸೂಚಕ ಅಂತ ಕರೀತಾರೆ ಶೇರ್ ಶಾ ಸೂರಿಯನ್ನು. ಎಲ್ಲಿ ಇತ್ತಪ್ಪ ಇವನ ಸಮಾಧಿ ಅಂತ? ಸಸಾರಂ, ಬಿಹಾರನ ಸಸಾರಂನಲ್ಲಿ ಇತ್ತು ಇವನ ಸಮಾಧಿ, ಶೇರ್ ಶಾ ಸೂರಿ ಅವ್ರದ್ದು. 78ನೇ ಪ್ರಶ್ನೆ ನೋಡಿ. ಮರಾಠ ಸಾಮ್ರಾಜ್ಯದಲ್ಲಿ ಮಂತ್ರಿ ಮಂಡಲದಲ್ಲಿ ಪ್ರಧಾನಮಂತ್ರಿಯನ್ನು ಏನೆಂದು ಕರೆಯುತ್ತಿದ್ದರು? ಆಪ್ಷನ್ಸ್ ನೋಡಿ, ಪೇಶ್ವಾ, ಸಚಿವ, ಮಂತ್ರಿ, ಸುಮಂತ. ಯಾವುದಂತಂದ್ರೆ ಪೇಶ್ವಾ. ಈ ಸುಮಂತ ಅಂದರೆ ವಿದೇಶಾಂಗ ಮಂತ್ರಿ ಅಲ್ಲಿ ಅವ್ರ ಕಾಲದಲ್ಲಿ. ಆನ್ಸರ್ ಯಾವುದು? ಪ್ರಧಾನಮಂತ್ರಿಗೆ ಪೇಶ್ವಾ. ಸುಮಂತ ಅಂತಂದ್ರೆ ವಿದೇಶಾಂಗ ಮಂತ್ರಿ. 79ನೇ ನೋಡಿ. ನಾಣ್ಯ ಪದ್ಧತಿ ಅಪಮೌಲ್ಯೀಕರಣ ಎಂದರೆ ಅಂತಾರಾಷ್ಟ್ರೀಯ ನಾಣ್ಯ ಪದ್ಧತಿಗಳ ಬೃಹತ್ ವ್ಯಾಪಾರಕ್ಕೆ ಸಂಬಂಧಿಸಿದ ನಾಣ್ಯದ ಬಳಕೆಯಲ್ಲಿ ಇಳಿಕೆ, ಬೆಲೆಯಲ್ಲಿ ಇಳಿಕೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾಣ್ಯಕ್ಕೆ ತನ್ನ ಮೌಲ್ಯವನ್ನು ಪಡೆದುಕೊಳ್ಳಲು ಅನುಮತಿ ನೀಡುವುದು, ಪೂರ್ವ ನಿರ್ಧಾರಿತ ನಾಣ್ಯಗಳ ಬುಟ್ಟಿಯ ಬೆಲೆಯೊಂದಿಗೆ ನಾಣ್ಯದ ಮೌಲ್ಯವನ್ನು ಸಂಯೋಜಿಸುವುದು, IMF, ವರ್ಲ್ಡ್ ಬ್ಯಾಂಕ್ ಮತ್ತು ವ್ಯಾಪಾರ ಬೃಹತ್ ಪಾಲುದಾರಕ್ಕೆ ಹಲವು ದಿಕ್ಕಿನ ಸಮಾಲೋಚನೆಯೊಂದಿಗೆ ನಾಣ್ಯದ ಮೌಲ್ಯವನ್ನು ನಿಗದಿಪಡಿಸುವುದು. ಯಾವುದಪ್ಪ ಇದಕ್ಕೆ ಆನ್ಸರ್ ಅಂತಂದರೆ ಅಂತಾರಾಷ್ಟ್ರೀಯ ನಾಣ್ಯ ಪದ್ಧತಿಗಳ ಬೃಹತ್ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಾಣ್ಯದ ಬೆಲೆಯಲ್ಲಿ ಇಳಿಕೆ. ಒಂದೇ ಆನ್ಸರು. ಯಾವುದಪ್ಪ ಅಂತಂದ್ರೆ ನಾಣ್ಯದ ಅಪಮೌಲ್ಯೀಕರಣ ಅಂತಂದರೆ ಅಂತಾರಾಷ್ಟ್ರೀಯ ನಾಣ್ಯದ ಪದ್ಧತಿಗಳ ಬೃಹತ್ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಾಣ್ಯದ ಬೆಲೆಯಲ್ಲಿ ಇಳಿಕೆ. 80ನೇ ಪ್ರಶ್ನೆ ನೋಡಿ. ಭಾರತದಲ್ಲಿ ಕೇಂದ್ರ ಬ್ಯಾಂಕಿಂಗ್ ಕಾರ್ಯಗಳು ನಿರ್ವಹಿಸುವ ಬ್ಯಾಂಕ್ ಯಾವುದು? ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವ್ದು ಆನ್ಸರು? ಕೇಂದ್ರ ಬ್ಯಾಂಕ್. ಭಾರತ ಕೇಂದ್ರ ಬ್ಯಾಂಕ್ ಅಂತ ಯಾವುದಂತ ಕರಿತೀವಿ? RBI ಒಂದನ್ನೇ ಮಾತ್ರ ಕರಿತೀವಿ. ಯಾವುದು ಕೊಟ್ಟಿದ್ದೇನೆ ನೋಡಿ ಆಪ್ಷನ್ಸ್ ಇಲ್ಲಿ ಏನು ಥರ ಕೊಟ್ಟಿದ್ದೀನಿ? 1 ಮತ್ತು 2, B 2, C 1, ಆಪ್ಷನ್ D 2 ಮತ್ತು 3. ಯಾವುದಪ್ಪ ಅಂತಂದರೆ RBI ಇರೋದು ಮಾತ್ರ 2, ಕೇವಲ B ಮಾತ್ರ ಸರಿ. RBI ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ 1935 ಏಪ್ರಿಲ್ 1ರಂದು. 1935 ಯಾವ ಸಮಿತಿ ಅಂತ? ಹಿಲ್ಟನ್ ಯಂಗ್ ಬರುತ್ತೆ. ಈ ಬ್ರಿಟಿಷರ ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸಿನ ಮೂಲಕ RBI ಸ್ಟಾರ್ಟ್ ಆಗುತ್ತೆ. RBI ರಾಷ್ಟ್ರೀಕರಣಗೊಂಡದ್ದು ಕೇಳ್ತಾನೆ ಯಾವಾಗಪ್ಪ ಅಂತಂದರೆ 1949 ಜನವರಿ 1ರಂದು. 1949 ಜನವರಿ 1ರಂದು ರಾಷ್ಟ್ರೀಕರಣ ಆಗುತ್ತೆ. ಪ್ರಸ್ತುತ ಇದು RBI ಕೇಂದ್ರ ಕಚೇರಿಯಲ್ಲಿ ಇದಪ್ಪ ಅಂತಂದರೆ ಮುಂಬೈ. ಪ್ರಸ್ತುತ RBI ಗವರ್ನರ್ ಯಾರು ಕೇಳ್ತಾರೆ? ಶಕ್ತಿಕಾಂತ್ ದಾಸ್. 80ನೇ ಪ್ರಶ್ನೆ ನೋಡಿ. ಕರ್ನಾಟಕದ ಮೊದಲ ಜಲವಿದ್ಯುತ್ ಸ್ಥಾವರ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಆಪ್ಷನ್ಸ್ ನೋಡಿ, ಶಿವನ ಸಮುದ್ರದ ಬಳಿ ಕಾವೇರಿ, ಕೃಷ್ಣರಾಜಸಾಗರ ಬಳಿ ಕಾವೇರಿ, ಗೆರಿಸೊಪ್ಪು ಬಳಿ ಶರಾವತಿ, ಹೊಸಪೇಟೆಯ ಹತ್ತಿರ ತುಂಗಭದ್ರ. ಯಾವುದಪ್ಪ ಅಂತಂದರೆ ಜಲವಿದ್ಯುತ್ ಶಿವನ ಸಮುದ್ರ ಕಾವೇರಿ. ಎಲ್ಲಿದೆ? ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿದೆ ಶಿವನ ಸಮುದ್ರ. 1902ರಲ್ಲಿ ಬೆಂಗಳೂರು ನಗರಕ್ಕೆ ವಿದ್ಯುತ್ ಕೊಡ್ತಾರೆ ಶಿವನ ಸಮುದ್ರದಿಂದ. 82ನೇ ಪ್ರಶ್ನೆ ನೋಡಿ. ಇವುಗಳಲ್ಲಿ ಕರ್ನಾಟಕದಲ್ಲಿನ ವಿದ್ಯುತ್ ಪೂರೈಕೆ ಕಂಪನಿ ಸಂಸ್ಥೆ ಎಲ್ಲ ಅಂತ ಕೇಳಿದ್ದಾನೆ. ಆಪ್ಷನ್ಸ್ ನೋಡಿ, ಟೆಸ್ಕಾಂ, ಸೆಸ್ಕಾಂ, ಹೆಸ್ಕಾಂ, ಗೆಸ್ಕಾಂ. ಯಾವುದಪ್ಪ ಅಂತಂದರೆ ಟೆಸ್ಕಾಂ ಇಲ್ಲ. ಇದು ಯಾವ ಇದೆ ನೋಡಿ ಹೇಳ್ತೀನಿ. ಕರ್ನಾಟಕದಲ್ಲಿ ಬೆಸ್ಕಾಂ ಇದೆ, ಬೆಂಗಳೂರು ವಿದ್ಯುತ್ ಸರಬರಾಜು ಸಂಸ್ಥೆ ಬೆಂಗಳೂರು ಇದೆ, ಬೆಸ್ಕಾಂ ಇದೆ. ಮತ್ತು ಚೆಸ್ಕಾಂ ಇದೆ. ಚೆಸ್ಕಾಂ ಅಂತಂದರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಸಂಸ್ಥೆ. ಇನ್ನು ಹೆಸ್ಕಾಂ ಅಂತಂದರೆ ಹುಬ್ಳಿ. ಜೆಸ್ಕಾಂ ಅಂತಂದರೆ ಗುಲ್ಬರ್ಗ. ಇನ್ನು ಯಾವ್ದು ಲಾಸ್ಟ್ ಉಳಿತಪ್ಪ ಅಂತ ಮೆಸ್ಕಾಂ ಅಂತಿದೆ. ಮೆಸ್ಕಾಂ ಯಾವುದಂತಂದರೆ ಮೆಸ್ಕಾಂ ಅಂತಂದರೆ ಮಂಗಳೂರು ವಿದ್ಯುತ್ ಸರಬರಾಜು ಸಂಸ್ಥೆ. ಆದರೆ ಟೆಸ್ಕಾಂ ಬರುವುದಿಲ್ಲ. ಎಷ್ಟಿದೆ? ಒಟ್ಟು 5 ಇದ್ದಾವೆ. ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಬೆಸ್ಕಾಮು, ಮೆಸ್ಕಾಮು, ಚೆಸ್ಕಾಮು, ಹೆಸ್ಕಾಮು, ಜೆಸ್ಕಾಮು. ಒಟ್ಟು 5 ಇದ್ದಾವೆ ಕರ್ನಾಟಕದಲ್ಲಿ ವಿದ್ಯುತ್
ಪೂರೈಕೆ ಕಂಪನಿಗಳು. 83ನೇ ಪ್ರಶ್ನೆ ನೋಡಿ, ಇವುಗಳಲ್ಲಿ ಯಾವುದು ಕರ್ನಾಟಕದ ಪೂರ್ವಾಭಿಮುಖವಾಗಿ ಹರಿಯುವ ನದಿಯಲ್ಲ? ಆಪ್ಷನ್ಸ್ ನೋಡಿ, ಕಾವೇರಿ, ತುಂಗಭದ್ರಾ, ಶರಾವತಿ, ಭೀಮಾ. ಯಾವುದಪ್ಪ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಯಾವುದಲ್ಲ ಅಂತಂದರೆ ಶರಾವತಿ ನದಿಯಲ್ಲ, ಅದು ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ. ಇದು ಶರಾವತಿ ನದಿಯಲ್ಲಿ ಉಗಮಿಸ್ತದೆ ಅಂದರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬು ತೀರ್ಥದಲ್ಲಿ. ಇದು ಯಾವ ಜಲಪಾತ ಸೃಷ್ಟಿಸಿದೆ ಅಂತಂದರೆ ಜೋಗ ಜಲಪಾತ. ಶರಾವತಿ ನದಿಗೆ ಜೋಗ ಜಲಪಾತ ಐತಿ. ಇದು ಎಷ್ಟು ಉದ್ದರದ ಐತಿ ಅಂತಂದರೆ 120 ಕಿಲೋಮೀಟರ್. ಎಷ್ಟು? 120 ಕಿಲೋಮೀಟರ್ ಅದೈತಿ ಇದು. 84ನೇ ಪ್ರಶ್ನೆ ನೋಡಿ, ಕರ್ನಾಟಕದ ಎತ್ತರದ ಶಿಖರ ಇದಾಗಿದೆ ಅಂತ ಕೇಳಿದ್ದಾನೆ. ಮುಳ್ಳಯ್ಯನಗಿರಿ, ಕೊಡಚಾದ್ರಿ, ಕೆಮ್ಮನಗುಂಡಿ, ಕುದುರೆಮುಖ. ಯಾವುದಂತಂದ್ರೆ ಕರ್ನಾಟಕದ ಎತ್ತರವಾದ ಶಿಖರ ಯಾವುದು? ಮುಳ್ಳಯ್ಯನಗಿರಿ. ಇದ್ರ ಬಗ್ಗೆ ನಾವು ಟ್ರಿಕ್ಸ್ ಮಾಡಿದ್ವಿ ಐಡಸ್ ಫಾರ್ಮ್ ವತಿಯಿಂದ, ಕರ್ನಾಟಕದ ಉನ್ನತ ಶಿಖರಗಳು ಅಂತಂದು. ಅಲ್ಲಿ ಕೂಡ ನೀವು ನೋಡ್ಬೋದು ಇದ್ರ ಬಗ್ಗೆ ಕರ್ನಾಟಕ ಎತ್ತರ ಶಿಖರಗಳು. ಪ್ರಮುಖ 6ರಿಂದ 7 ಶಿಖರಗಳನ್ನು ಕವರ್ ಮಾಡಲಾಗೈತಿ ಟ್ರಿಕ್ಸ್ನಲ್ಲಿ. ಅಲ್ಲಿ ಕೂಡ ನೀವು ನೋಡ್ಬೋದು. ಟ್ರಿಕ್ಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಟ್ರಿಕ್ಸ್ ಅಂತಂದು, GK ಟ್ರಿಕ್ಸು. ಅಲ್ಲಿ ಕೂಡ ಇದ್ರ ಬಗ್ಗೆ ಲಿಂಕನ್ನು ನೋಡಬಹುದು. ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇವುಗಳನ್ನು ಹೊಂದಿಸಿ ಕೇಳಿದ್ದಾನೆ. ಗೋಕಾಕ್ ಜಲಪಾತ, ಅಬ್ಬೆ ಜಲಪಾತ, ಗೆರೆಸೊಪ್ಪು, ಬರಚುಕ್ಕಿ. ಯಾವ ಆಪ್ಷನ್ಸ್ ಕೊಟ್ಟಿದ್ದಾನೆ? ಮಂಡ್ಯ, ಶಿವಮೊಗ್ಗ, ಬೆಳಗಾವಿ, ಕೊಡಗು. ಯಾವ ಥರ ನೋಡಿ, ಗೋಕಾಕ್ ಬರುವುದು ಎಲ್ಲಿ ಬರೋದಂತಂದರೆ ಬೆಳಗಾವಿ. ಗೋಕಾಕ್ ಜಲಪಾತ ಬೆಳಗಾವಿ. ಇನ್ನು ಅಬ್ಬೆ ಗೊತ್ತಿರಬೇಕು ನಿಮಗೆ, ಕೊಡಗು. ಅಬ್ಬೆ ಯಾವುದು? ಕೊಡಗು. ಇನ್ನು ಗೆರೆಸೊಪ್ಪು ಅಥವಾ ಜೋಗ ಜಲಪಾತ ಅಂತ ಕರೀತಾರೆ, ಶಿವಮೊಗ್ಗ. ಇನ್ನು ಬರಚುಕ್ಕಿ ಮಂಡ್ಯ. ಯಾವ್ದು ಆನ್ಸರ್ ಆಗ್ತದೆ ನೋಡಿ? 1ನೇದು 3, 2ನೇದು 4, 1ನೇದು 3, 2ನೇ 4. ಯಾವುದು ಆನ್ಸರ್? ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ. 86ನೇ ಪ್ರಶ್ನೆ, ಭಾರತದಲ್ಲಿ ಸ್ಥಳೀಯವಾಗಿ ನಿರ್ಮಿಸಲ್ಪಟ್ಟ ಪರಮಾಣು ವಿದ್ಯುತ್ ಕೇಂದ್ರ ಯಾವುದು ಕೇಳ್ತಾನೆ. ಕಲ್ಪಕಂ, ನರೋರಾ, ರಾವತ್ ಭಟ್, ತಾರಾಪುರ್. ಯಾವುದು ನೋಡಿ? ಸ್ಥಳೀಯವಾಗಿ ನಿರ್ಮಿಸಲ್ಪಟ್ಟದ್ದು ಕೇಳಿದ್ರೆ ತಮಿಳುನಾಡಿನ ಕಲ್ಪಕಂ. ಇವು ನರೋರಾ ಎಲ್ಲಿ ಬರುತ್ತೆ? ಉತ್ತರ ಪ್ರದೇಶ. ಇನ್ನು ರಾವತ್ ಭಟ್ ರಾಜಸ್ಥಾನದಲ್ಲಿ. ತಾರಾಪುರ್ ಮಹಾರಾಷ್ಟ್ರ. ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರ ಕೇಳ್ತಾರೆ. ಯಾವುದು? ತಾರಾಪುರ್ ಮಹಾರಾಷ್ಟ್ರದಲ್ಲಿ 1969ರಂದು ಪ್ರಾರಂಭಿಸುತ್ತದೆ. ಕರ್ನಾಟಕದಲ್ಲಿರುವ ಏಕೈಕ ಅಣು ವಿದ್ಯುತ್ ಸ್ಥಾವರ ಯಾವುದು? ಕೈಗಾ ಅಣು ವಿದ್ಯುತ್ ಸ್ಥಾವರ. ಅದು ಟ್ರಿಕ್ಸ್ ಏನಿದೆ? ತಾರಕ ನಕ್ರಿ ಕೈಕು. ತಾರಕ ನಕ್ರಿ ಕೈಕು ಇದೆ ಟ್ರಿಕ್ಸ್. ಇದೆ, ನೆನ್ಪಿಟ್ಕೊಂಡ್ಬಿಡಿ ಸಾಕು. ಇದು ಎಕ್ಸಾಮಲ್ಲಿ 7 ಬಂದುಬಿಡುತ್ತೆ. ತಾರಾಪುರ್, ರಾವತ್ ಭಟ್, ಕ ಅಂತಂದರೆ ಕಲ್ಪಕಂ, ನ ಅಂತಂದರೆ ನರೋರ, ಕಕ್ರಪಾರ, ಕೈಗಾ, ಕುಡಂಕುಲಂ. 87ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ನದಿಗಳಲ್ಲಿನ ಮೇಲ್ಮೈನ ಒಳಚರಂಡಿ ವ್ಯವಸ್ಥೆ ಉದಾಹರಣೆ ಯಾವುದು ಅಂತ ಕೇಳ್ತಾನೆ. ಯಾವಪ್ಪ ಅಂತ ಆಪ್ಷನ್ಸ್ ನೋಡಿ, ಬಾಣಸ, ಚಂಬಾಲ್, ಸರಸ್ವತಿ ಮತ್ತು ಗೋಮ್ಲಿ. ಯಾವುದು ಇವೆ? ಇವು ಎರಡು ಇವೆ. ಬಾನಸ್ ಮತ್ತು ಚಂಬಾಲ್, ಎ ಮತ್ತು ಬಿ ಸೇರಿವೆ. ಇವು ಸಿಂಧೂ ನಾಗರಿಕತೆ ಒಳಗೆ ಬರುವುದು ಕೇಳ್ತಾರೆ. ಇದು ಸಿಂಧೂ ನಾಗರಿಕತೆಯಲ್ಲಿ. 88ನೇ ಪ್ರಶ್ನೆ ನೋಡಿ, ಭಾರತದ ಕೇಂದ್ರಾಡಳಿತದ ಪ್ರದೇಶದಲ್ಲಿ ಅತಿ ಹೆಚ್ಚು ಚದರ ಅಡಿಯುಳ್ಳದ್ದು ಈ ಕೆಳಗಿನವುಗಳಲ್ಲಿ ಯಾವುದು? ದೆಹಲಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳು, ದಾದ್ರಾ ಮತ್ತು ನಗರ ಹವೇಲಿ, ಚಂಡೀಗಢ. ಅವಾಗ ಎಕ್ಸಾಮ್ ನಡೆದಾಗ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ದೊಡ್ಡದಿತ್ತು. ಯಾವುದು? ಇವು ಎಕ್ಸಾಮ್ ಪ್ರಕಾರ ನೋಡೋದಾದರೆ, ಆಪ್ಷನ್ಸ್ ಪ್ರಕಾರ ನೋಡೋದಾದ್ರೆ ಪ್ರಸ್ತುತ ಅಂಡಮಾನ್ ಮತ್ತು ನಿಕೋಬಾರ್ ಸರಿ. ಆದರೆ ಈಗ ಪ್ರಸ್ತುತ 2009 ಅಕ್ಟೋಬರ್ ನೋಡೋದರಿಂದ ಅಕ್ಟೋಬರ್ 31ರಿಂದ ಏನಾಗುತ್ತೆ? ಜಮ್ಮು ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಆಗುತ್ತೆ ಅಕ್ಟೋಬರ್ 31ರಂದು. ಅವಾಗ ಏನಾಗುತ್ತೆ? ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ದೊಡ್ಡ ಕೇಳಿದ್ರೆ ಜಮ್ಮು ಕಾಶ್ಮೀರ. 2ನೇದು ಯಾವುದಪ್ಪ ಅಂತಂದರೆ ಲಡಾಖು. ಈಗ ಚೇಂಜ್ ಆಗಿದೆ ನೋಡಿ, ಅಪ್ಡೇಟ್ ಆಗಿ. ಮೊದಲನೇದು ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಕೇಳಿದ್ರೆ ಜಮ್ಮು ಕಾಶ್ಮೀರ, 2ನೇದು ಕೇಳಿದ್ರೆ ಲಡಾಖು, 3ನೇದು ಕೇಳಿದ್ರೆ ಅಂಡಮಾನ್ ನಿಕೋಬಾರ್. ಇವು ನೆನಪಿನಲ್ಲಿ ಇಟ್ಕೊಂಡು, ಚೇಂಜ್ ಆಗಿದೆ. 89ನೇ ನೋಡಿ, ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಯಾವ 2 ರಾಜ್ಯಗಳ ನಡುವೆ ಕಾಲದಿಂದ ಬಾಕಿ ಉಳಿದ ವಿಷಯವಾಗಿದೆ? ನೋಡಿ ಆಪ್ಷನ್ಸು, ಕರ್ನಾಟಕ ಮತ್ತು ಕೇರಳ, ಆಂಧ್ರ ಮತ್ತು ತಮಿಳುನಾಡು, ಕರ್ನಾಟಕ ಮತ್ತು ತಮಿಳುನಾಡು, ತಮಿಳುನಾಡು ಮತ್ತು ಕೇರಳ. ಮುಲ್ಲಾ ಪೆರಿಯಾರ್ ಅಣೆಕಟ್ಟು ವಿವಾದ ಯಾವ ರಾಜ್ಯ ಅಂತಂದರೆ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ನಡುವೆ ಜಲವಿವಾದ ಇದೆ. ಮತ್ತು ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಯಾವುದೇ? ಕಾವೇರಿ ಜಲವಿವಾದ, ಕಾವೇರಿ. ಆಂಧ್ರ ಮತ್ತು ಕರ್ನಾಟಕ ನಡುವೆ ಕೃಷ್ಣಾ ನದಿ ವಿವಾದ. ಇನ್ನು ಕರ್ನಾಟಕ, ಗೋವಾ ಮತ್ತು ಯಾವುದಿದೆ? ಮಹದಾಯಿ ಅಥವಾ ಮಾಂಡೋವಿ ನದಿ ಜಲವಿವಾದ ಇದೆ. 90ನೇ ಪ್ರಶ್ನೆ ನೋಡಿ, ಲಾಲ್ ಬಕಿಯಾ, ಭಾಗವತಿ ಮತ್ತು ಕಬ್ಲಾ ನದಿಗಳು ಉದ್ದಕ್ಕೂ ಒಡ್ಡು ಏರಿಕೆಯ ಅಣೆಕಟ್ಟಿನ ಸಬಲೀಕರಣ ಮತ್ತು ವಿಸ್ತರಣೆಯ ವಿಚಾರದಲ್ಲಿ ಭಾರತವು ಈ ಕೆಳಗಿನ ಯಾವ ನೆರೆಯ ದೇಶಕ್ಕೆ ಸಹಕಾರ ಒದಗಿಸುತ್ತಾ ಇದೆ? ಏನು ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. ಲಾಲ್ ಬಕಿಯಾ, ಭಾಗಮತಿ ಮತ್ತು ಕಮಲಾ ನದಿಗಳ ಉದ್ದಕ್ಕೂ ಒಡ್ಡು ಏರಿಕೆಯ ಅಣೆಕಟ್ಟಿನ ಸಬಲೀಕರಣ ಮತ್ತು ವಿಸ್ತೀರ್ಣತೆಯ ವಿಚಾರದಲ್ಲಿ
ಭಾರತವು ಈ ಕೆಳಗಿನ ಯಾವ ನೆರೆಯ ದೇಶಕ್ಕೆ ಸಹಕಾರ ಒದಗಿಸುತ್ತಾ ಇದೆ? ಆಪ್ಷನ್ಸ್ ನೋಡಿ, ಬಾಂಗ್ಲಾದೇಶ, ನೇಪಾಳ, ಪಾಕಿಸ್ತಾನ, ಮಯನ್ಮಾರ್. ಯಾವುದಪ್ಪ ಅಂತಂದರೆ ನೇಪಾಳ ರಾಜ್ಯದಲ್ಲಿ ನಿಮ್ಗೆ ಗೊತ್ತಿರಬೇಕು, ಕಠ್ಮಂಡು. ಅತಿ ಹೆಚ್ಚು ಹಿಂದೂ ದೇವಾಲಯಗಳು ಹೊಂದಿರುವ ದೇಶ ಯಾವ್ದು ಕೇಳ್ತಾನೆ? ನೇಪಾಳ. ಅತಿ ಹೆಚ್ಚು ಹಿಂದೂ ದೇವಾಲಯಗಳು. 91ನೇ ಪ್ರಶ್ನೆ ನೋಡಿ, 1780ರಿಂದ 1784 ಮಂಗಳೂರು ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜವಲ್ಲ? ಯಾವುದು ಒಪ್ಪಂದ ಅಂತಂದರೆ ಆಂಗ್ಲೋ ಮೈಸೂರು ಯುದ್ಧ ಆಗುತ್ತೆ. ಆಂಗ್ಲೋ ಮೈಸೂರು. ಈ ಒಪ್ಪಂದದೊಂದಿಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಸಮಾಪ್ತಿಗೊಂಡಿತು. ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಒಪ್ಪಂದದ ಪ್ರಕಾರ ಬ್ರಿಟಿಷರು ಮಲಬಾರ್ ಬಿಟ್ಟು ತೆರಳಿದರು ಮತ್ತು ಕರ್ನಾಟಕ ಮೇಲೆ ಮತ್ತೆ ಹಿಡಿತ ಸಾಧಿಸಿದರು. ಆಪ್ಷನ್ ಡಿ ನೋಡಿ, ಒಪ್ಪಂದ ಒಂದು ನೀತಿಯಾಗಿತ್ತು ಮತ್ತು ಬ್ರಿಟಿಷರ ಮಾನಸಿಕ ವಿಜಯವಾಗಿತ್ತು. ಯಾವುದು ತಪ್ಪಂತ ಕೇಳಿದ್ರೆ ಯಾವುದು ನಿಜವಲ್ಲ ಅಂತಂದರೆ, ಈ ಒಪ್ಪಂದ ಒಂದು ನೀತಿಯಾಗಿತ್ತು, ಬ್ರಿಟಿಷರಿಗೆ ಮಾನಸಿಕ ವಿಜಯ ಇತ್ತು. ಒಂದನೇ ಆಂಗ್ಲೋ ಮೈಸೂರು ಮತ್ತು ಎರಡನೇ ಆಂಗ್ಲೋ ಮೈಸೂರಲ್ಲಿ ಬ್ರಿಟಿಷರು ಸೋಲ್ತಾರೆ. ಆದರೆ ಮೂರನೇ ಆಂಗ್ಲೋ ಮೈಸೂರಲ್ಲಿ ಬ್ರಿಟಿಷರಿಗೆ ಜಯ ಆಗುತ್ತೆ. ಮೂರನೇ ಆಂಗ್ಲೋ ಮೈಸೂರು ಆಗುವುದು 1790ರಿಂದ 1792. ಅವಾಗ ಒಪ್ಪಂದ ಆಗಿತ್ತು ಶ್ರೀರಂಗಪಟ್ಟಣ. ಆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋಲಾಗುತ್ತೆ. ಮತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ 1799ರಲ್ಲಿ ಟಿಪ್ಪುಗೆ ಮರಣವಾಗುತ್ತೆ. 92ನೇ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಹೊಯ್ಸಳ ಚಕ್ರವರ್ತಿ ವಿಷ್ಣುವರ್ಧನಿಗೆ ಸಂಬಂಧಪಟ್ಟಂತೆ ಯಾವುದು ಸರಿಯಾಗಿದೆ? ಆಪ್ಷನ್ಸ್ ನೋಡಿ, ವಿಷ್ಣುವರ್ಧನ ಚೋಳರ ಗಂಗವಾಡಿ ಸಂಸ್ಥಾನ ವಶಪಡಿಸಿಕೊಂಡನು. ವಿಷ್ಣುವರ್ಧನ ಮೂಲತಃ ಜೈನನಾಗಿದ್ದು ವೈಷ್ಣವ ಧರ್ಮಕ್ಕೆ ಪರಿವರ್ತನಾದನು. ವಿಷ್ಣುವರ್ಧನು ಮೊದಲನೇ ನರಸಿಂಹ ದೊರೆಯ ಉತ್ತರಾಧಿಕಾರಿ ಆಗಿದ್ದನು. ವಿಷ್ಣುವರ್ಧನ ಮೊದಲು ವೈಷ್ಣವನಾಗಿದ್ದು ಜೈನ ಧರ್ಮಕ್ಕೆ ಧರ್ಮಾಂತರಗೊಂಡನು. ಯಾವುದಪ್ಪ ಸರಿ ಅಂತಂದರೆ, ವಿಷ್ಣುವರ್ಧನ ಚೋಳರ ಗಂಗವಾಡಿ ಸಂಸ್ಥಾನವನ್ನು ವಶಪಡಿಸಿಕೊಂಡನು ಮತ್ತು ವಿಷ್ಣುವರ್ಧನ ಮೂಲತಃ ಜೈನ ಧರ್ಮನಾಗಿದ್ದು ವೈಷ್ಣವ ಧರ್ಮಕ್ಕೆ ಇವೆರಡೂ ಸರಿ ಇದೆ. ಎ ಮತ್ತು ಬಿ ಸರಿ ಇದೆ. ವಿಷ್ಣುವರ್ಧನ ಬಿರುದು ಏನು ಬರುತ್ತೆ? ತಲಕಾಡುಗೊಂಡ ಬಿರುದು ವಿಷ್ಣುವರ್ಧನ. ಯಾರು ಇದು ಮತಾಂತರ ಮಾಡ್ತಾರಪ್ಪ ಅಂತಂದರೆ, ರಾಮಾನುಚಾರ್ಯ ಬಂದು ಇವರಿಗೆ ಮತಾಂತರ ಮಾಡ್ತಾರೆ. ಅವರ ಧರ್ಮವನ್ನು ಸ್ವೀಕರಿಸ್ತಾರೆ, ವೈಷ್ಣವ ಧರ್ಮ ಸ್ವೀಕಾರ ಮಾಡ್ತಾನೆ ವಿಷ್ಣುವರ್ಧನ. 93ನೇ ಪ್ರಶ್ನೆ ನೋಡಿ, ಬೀದರ್ನಲ್ಲಿ ಪ್ರಸಿದ್ಧವಾದ ಮದರಸ ಸ್ಥಾಪಿಸಿದವರು? ಆಪ್ಷನ್ಸ್ ನೋಡಿ, ಅಲಿ ಆದಿಲ್ ಶಾಹಿ, ಮೊಹಮ್ಮದ್ ಗವಾನ್, ಮೊಹಮ್ಮದ್ ಶಾ, ಒಂದನೇ ಮೊಹಮ್ಮದ್ ಶಾ. ಆಪ್ಷನ್ ಡಿ ನೋಡಿ, ಅಲ್ಲಾವುದ್ದೀನ್ ಬಹುಮನ್ ಶಾ. ಯಾರಪ್ಪ ಅಂತಂದ್ರೆ ಮದರಸ ಸ್ಥಾಪಿಸಿದವರು ಅಂತಂದರೆ ಮೊಹಮ್ಮದ್ ಗವಾನ್. ಎಷ್ಟು ಸ್ಥಾಪಿಸ್ತಾರಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು ಎಷ್ಟಾಗಂತಂದರೆ 1461ರಲ್ಲಿ. ಅದು ಎಷ್ಟು ಅಡಿ ಎತ್ತರದ ಅಂತ ಕೇಳ್ತಾನೆ? 56 ಅಡಿ ಎತ್ತರ ಇದೆ ಮದರಸ. ಇನ್ನು ಮೊಹಮ್ಮದ್ ಗವಾನ್ ಬರೆದ ಕೃತಿಗಳಿದಾವೆ ನೋಡಿ, ಪ್ರಮುಖ 3 ಕೃತಿಗಳು ಏನಿದೆ ಅಂತಂದರೆ, ದಿವಾನ್ ಇ ಅಸ್ರಾ ಅವನು ಬರೆದ ಕೃತಿ ನೋಡಿ, ದಿವಾನ್ ಇ ಅಸ್ರಾ. ಮೊಹಮ್ಮದ್ ಗವಾನ್ ಬರೆದ ಕೃತಿ ದಿವಾನ್ ಇ ಅಸ್ರಾ ಮತ್ತು ಕೌಜತ್ ಉದ್ ಇನ್ಸಾ ಅಂತ ಬರೀತಾನೆ, ಕೌಜತ್ ಉದ್ ಇನ್ಸಾ. ಇವು ಮೊಹಮ್ಮದ್ ಗವಾನ್ ಬರೆದ ಪ್ರಸಿದ್ಧ ಕೃತಿಗಳು. ಇನ್ನು 94ನೇ ಪ್ರಶ್ನೆ ನೋಡಿ, ಯಾವ ಅರಸರ ಕಾಲದಲ್ಲಿ ಚೀನಾದ ಬೌದ್ಧ ಯಾತ್ರಿಕ ಹುಯೆನ್ ಸಾಂಗ್ ಕರ್ನಾಟಕಕ್ಕೆ ಭೇಟಿ ನೀಡಿದ್ದನು? ಆಪ್ಷನ್ಸ್ ನೋಡಿ, ಚಾಲುಕ್ಯರ ಸಾಮ್ರಾಜ್ಯದ 2ನೇ ಪುಲಿಕೇಶಿ, ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯ, ಗುಪ್ತ ಸಾಮ್ರಾಜ್ಯದ 2ನೇ ಚಂದ್ರಗುಪ್ತ, ಗುಪ್ತ ಸಾಮ್ರಾಜ್ಯದ ಸಮುದ್ರಗುಪ್ತ. ಯಾರ ಕಾಲ ಬರ್ತಾನೆ ಹುಯೆನ್ ಸಾಂಗ್ ಅಂತಂದರೆ, ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ಆಳ್ವಿಕೆಯಲ್ಲಿ ಬರ್ತಾನೆ. ಇಮ್ಮಡಿ ಪುಲಿಕೇಶಿ ಆಳ್ವಿಕೆ ಕೇಳ್ತಾರೆ ಎಷ್ಟರಿಂದ ಅಂತಂದರೆ 610ರಿಂದ 642 ಇಮ್ಮಡಿ ಪುಲಿಕೇಶಿ ಆಳ್ವಿಕೆ. ಇವನಿಗೆ ಏನಾಗುತ್ತೆ, ಇವನು ಮತ್ತೊಬ್ಬರು ಬರ್ತಾರೆ ಇವನ ಕಾಲದಲ್ಲಿ ವಿದೇಶಿಗ ಅಂತ. ಯಾರಪ್ಪ ಅಂತಂದರೆ 625ರಲ್ಲಿ ಪರ್ಷಿಯಾದ 2ನೇ ಖುಸ್ರು ಅಲ್ಲಿ ಬರ್ತಾನೆ, ಪರ್ಷಿಯಾದ ರಾಯಭಾರಿಯಾದಂಥ 2ನೇ ಖುಸ್ರು ಇಮ್ಮಡಿ ಪುಲಿಕೇಶಿನ ಆಳ್ವಿಕೆಯಲ್ಲಿ ಬರ್ತಾನೆ. ಇಮ್ಮಡಿ ಪುಲಿಕೇಶಿಗೆ ಯಾರ ಜೊತೆ ಸೋಲ್ತಾನೆ, ಯುದ್ಧದಲ್ಲಿ ಸೋತು ಕೊಲೆ ಆಗ್ತಾನೆ ಅಂತಂದ್ರೆ 642ರಲ್ಲಿ ಪಲ್ಲವ ದೊರೆಯಾದಂಥ 1ನೇ ನರಸಿಂಹನಿಂದ. ಯಾರು ಪಲ್ಲವ ದೊರೆ? 1ನೇ ನರಸಿಂಹನಿಂದ. ಅವ ಏನು ಬಿರುದು ಪಡಿತಾನೆ? ವಾತಾಪಿಕೊಂಡ. ವಾತಾಪಿ ಅಂತಂದರೆ ಬಾದಾಮಿ ಹೆಸರು, ಹಳೆಯ ಹೆಸರು ವಾತಾಪಿಕೊಂಡ ಅಂತ ಬಿರುದು ಪಡಿತಾನೆ. ಯಾರು? 1ನೇ ನರಸಿಂಹ, ಪಲ್ಲವ ದೊರೆ. 95ನೇ ಪ್ರಶ್ನೆ ನೋಡಿ, ಇವುಗಳಲ್ಲಿ ಯಾವ ರಾಷ್ಟ್ರೀಕೃತ ಬ್ಯಾಂಕ್ ಕರ್ನಾಟಕದಲ್ಲಿ ಆರಂಭಿಸಲ್ಪಟ್ಟಿದ್ದಲ್ಲ ಕೇಳ್ತಾನೆ? ಸಿಂಡಿಕೇಟ್ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ವಿಜಯ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್. ಯಾವುದಪ್ಪ ಅಂತಂದ್ರೆ ಇಂಡಿಯನ್ ಬ್ಯಾಂಕ್. ಇದು ಕರ್ನಾಟಕ ಸ್ಥಾಪಿಸಿದ ಬ್ಯಾಂಕ್ ಅಲ್ಲ. ಇನ್ನು ಬ್ಯಾಂಕ್ಗಳು ರಾಷ್ಟ್ರೀಕರಣ ನೆನಪಿಟ್ಕೊಳ್ಳಿ. ಎಷ್ಟಿದು ಪರಿಸ್ಥಿತಿ ಕರ್ನಾಟಕದಲ್ಲಿ 5 ರಾಷ್ಟ್ರೀಕರಣ ಬ್ಯಾಂಕ್ ಒಂದು ಯಾವ ಅಂತ ಹೇಳ್ತೀನಿ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ವಿಜಯ ಬ್ಯಾಂಕ್. ಇವು 5 ಬ್ಯಾಂಕ್ಗಳು ಇದು ಒಟ್ಟು. ಈ ಪ್ರಸ್ತುತ ಯಾವ ಬ್ಯಾಂಕ್ಗಳು ಮರ್ಜ್ ಆಗಿವೆ ಅಂತಂದ್ರೆ ಕೆನರಾ ಬ್ಯಾಂಕು ಮತ್ತು ಸಿಂಡಿಕೇಟ್ ಬ್ಯಾಂಕ್. 2020 ಏಪ್ರಿಲ್ 1ರಿಂದ ಬ್ಯಾಂಕ್ಗಳು ವಿಲೀನ ಆದವು. ಯಾವ ಬ್ಯಾಂಕ್ ಅಂದರೆ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ನಲ್ಲಿ ವಿಲೀನವಾಯಿತು. ಇನ್ನು ಕಾರ್ಪೊರೇಷನ್ ಬ್ಯಾಂಕ್ ಯಾವ ಬ್ಯಾಂಕ್ನಲ್ಲಿ ವಿಲೀನ ಆಗಿದೆ ಅಂತಂದರೆ
ಆಂಧ್ರ ಬ್ಯಾಂಕ್ ಜೊತೆ ಇನ್ನೊಂದು ಬ್ಯಾಂಕ್ ಇದೆ, ಯೂನಿಯನ್ ಬ್ಯಾಂಕ್. ವಿಜಯ ಬ್ಯಾಂಕ್ ಯಾವ ಬ್ಯಾಂಕ್ ಜೊತೆ ವಿಲನ್ ಆಗಿದೆ ಅಂತಂದರೆ ಬ್ಯಾಂಕ್ ಆಫ್ ಬರೋಡಾ ಮತ್ತು ಬ್ಯಾಂಕ್ ಆಫ್ ದೇನಾ ಬ್ಯಾಂಕ್ ಕೂಡಿ ಮರ್ಜ್ ಆಗಿದೆ ವಿಜಯ ಬ್ಯಾಂಕ್. 96ನೇ ಪ್ರಶ್ನೆ ನೋಡಿ, ಮಿಲ್ವಾಕಿ ಡೀಪ್, ಜಾವಾ ಟ್ರಂಚ್ ಮತ್ತು ಚಾಲೆಂಜರ್ ಡೀಪ್ಗಳ ನಡುವಿನ ಸಮಾನತೆ ಏನು ಅಂತ ಕೇಳಿದ್ದಾನೆ. ಇವು ಕ್ರಮಬದ್ಧವಾಗಿ ಅಟ್ಲಾಂಟಿಕ್ ಸಾಗರ, ಹಿಂದೂ ಸಾಗರ ಮತ್ತು ಪೆಸಿಫಿಕ್ ಸಾಗರ ಸಮುದ್ರಗಳ ಅತಿ ಆಳವಾದ ಭಾಗಗಳು. ಇವು ಪೆಸಿಫಿಕ್ ಸಮುದ್ರದಲ್ಲಿರುವ ಕಾಲುವೆಗಳು ಅಥವಾ ಟ್ರೆಂಚ್ಗಳು. ಇವು ಹಿಂದೂ ಸಾಗರದಲ್ಲಿರುವ ಕಾಲುವೆಗಳು. ಇವು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಆಳ ಸಾಗರಗಳು ಅಂತ ಕೇಳಿದ್ದಾನೆ. ಯಾವುದಪ್ಪ ಆನ್ಸರ್ ಅಂತಂದರೆ ಇವು ಕ್ರಮಬದ್ಧವಾಗಿ ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಮುದ್ರದ ಅತಿ ಆಳವಾದ ಭಾಗಗಳು. ಮಿಲ್ವಾಕಿ ಡೀಪ್ ಅಂತಂದರೆ ಅಟ್ಲಾಂಟಿಕ್ ಸಾಗರ, ಜಾವಾ ಟ್ರಂಚ್ ಅಂದರೆ ಹಿಂದೂ ಮಹಾಸಾಗರ, ಚಾಲೆಂಜರ್ ಡೀಪ್ ಅಂತಂದರೆ ಪೆಸಿಫಿಕ್ ಸಾಗರ. ಇವು 3 ಕ್ರಮಬದ್ಧವಾಗಿವೆ. 97ನೇ ಪ್ರಶ್ನೆ ನೋಡಿ, ಸಮುದ್ರದ ನೆಲದಿಂದ 1000 ಮೀಟರ್ಗಿಂತ ಎತ್ತರಕ್ಕೆ ಇರುವ ಸಬ್ಮರೀನ್ ಪರ್ವತ ಅಥವಾ ಶಿಖರವನ್ನು ಏನೆಂದು ಕರೆಯುತ್ತಾರೆ? ಏನು ಕೇಳ್ತಾನೆ, ಸಮುದ್ರದ ನೆಲದಿಂದ 1000 ಮೀಟರ್ಗಿಂತ ಎತ್ತರಕ್ಕೆ ಇರುವ ಸಬ್ಮರೀನ್ ಪರ್ವತ ಅಥವಾ ಶಿಖರವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾನೆ. ಆಪ್ಷನ್ಸ್ ನೋಡಿ, ಗಯಾಟ್ಗಳು, ಸಿ ಮೌಂಟ್ಸ್ಗಳು, ಅಬಿಸಲ್ ಬೆಟ್ಟಗಳು, ಟ್ರಂಚ್ಗಳು. ಯಾವ್ದು ಆನ್ಸರ್ ಅಂತಂದರೆ ಸಿ ಮೌಂಟ್ಸ್ಗಳು ಅಂತ ಕರೀತಾರೆ 97ನೇ ಪ್ರಶ್ನೆಗೆ. ಇನ್ನು 98ನೇ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಬೆಚ್ಚಗಿನ ಪ್ರವಾಹ ಅಥವಾ ವಾರ್ಮ್ ಕರೆಂಟ್ ಯಾವುವು ಅಂತ ಕೇಳ್ತಾನೆ. ಆಪ್ಷನ್ಸ್ ನೋಡಿ, ಓಯಾಸಿಯೋ ಕರೆಂಟ್, ಕ್ಯುರೇಸಿಯೋ ಕರೆಂಟ್, ಓಕ್ಯಾಟ್ಸೋ ಕರೆಂಟ್, ಪೆರು ಕರೆಂಟ್. ಯಾವುದಪ್ಪ 98ಕ್ಕೆ ಆನ್ಸರ್ ಅಂತಂದರೆ ಕ್ಯುರೋಸಿಯೋ ಕರೆಂಟ್. ಈ ಜಿಯೋಗ್ರಫಿ ಬಗ್ಗೆ ನಮ್ಮ ಐಡೋಸ್ಪೋರಂ ವತಿಯಿಂದ ಏನು ಮಾಡ್ತೇವೆ ಅಂತ NCERT ಸೀರೀಸ್ಗೆ ನಾವು ಹೇಳ್ತಾ ಇದ್ದೀವಿ. ಅಲ್ಲಿ ಇದ್ರ ಬಗ್ಗೆ ಸುಸಜ್ಜಿತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನವೀನ್ ಸರ್ ಅವರು, ಜಿಯೋಗ್ರಫಿ ಅವ್ರಿಗೆ ನೋಡಿ. ಅಲ್ಲಿ ನಿಮಗೆ ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. 99ನೇ ಪ್ರಶ್ನೆ ನೋಡಿ, 2018ರ ಏಷ್ಯನ್ ಗೇಮ್ಸ್ ಶೂಟಿಂಗ್ನಲ್ಲಿ ಪ್ರತ್ಯೇಕ ಬಂಗಾರದ ಪದಕವನ್ನು ಗೆದ್ದ ಭಾರತ ಮೊಟ್ಟ ಮೊದಲ ಮಹಿಳೆ ಅಂತ ಯಾರು ಕೇಳಿದ್ದಾರೆ? ಆಪ್ಷನ್ಸ್ ನೋಡಿ, ಮನು ಬಾಕರ್, ಅಂಕಿತ್ ರೈನಾ, ಮೊಹಲಿ ಘೋಷ್, ರಾಯಿ ಸರ್ನೋಬಿತ್. ಯಾರಪ್ಪ ಅಂತಂದರೆ ಇದು ನಿಮ್ಗೆ ಗೊತ್ತಿರಬೇಕು, ರಾಯಿ ಸರ್ನೋಬಿತ್ ಅವ್ರು ಗೆದ್ತಾರೆ ಶೂಟಿಂಗ್ನಲ್ಲಿ. 100ನೇ ಪ್ರಶ್ನೆ ನೋಡಿ, ವಿಜ್ಞಾನಿಗಳ ಅಂತಾರಾಷ್ಟ್ರೀಯ ತಂಡವು ಇತ್ತೀಚೆಗೆ ಬೆಳೆಸಲ್ಪಟ್ಟ ಯಾವ ಬೆಳೆಯ ಜೆನೆಟಿಕ್ ಕೋಡನ್ನು ಮೊದಲು ಮುರಿದರು? ಆಪ್ಷನ್ಸ್ ನೋಡಿ, ಗೋಧಿ, ಅಕ್ಕಿ, ಮೆಕ್ಕೆಜೋಳ, ದ್ವಿದಳ ಧಾನ್ಯ. ಯಾವುದಪ್ಪ ಅಂತಂದರೆ ನಿಮಗೆ ಗೊತ್ತಿರಬೇಕು, ಗೋಧಿಯನ್ನು. ಇನ್ನು ಗೋಧಿಯನ್ನು ಅತಿ ಹೆಚ್ಚಾಗಿ ಬೆಳೆಯುವ ರಾಜ್ಯ ಕೇಳ್ತಾರೆ, ಉತ್ತರ ಪ್ರದೇಶ. ಭಾರತದಲ್ಲಿ ಯಾವ್ದು ಕೇಳ್ತಾರೆ? ಉತ್ತರ ಪ್ರದೇಶ. ಏನು ಕೇಳ್ತಾರೆ? ಮತ್ತು ಗೋಧಿಯನ್ನು ಏನಂತ ಕರೀತಾರೆ? ಇದಕ್ಕೆ ಪಂಜಾಬನ್ನು. ಭಾರತದ ಗೋಧಿ ಕಣಜ ಅಂತ ಕರೀತಾರೆ ಪಂಜಾಬನ್ನು. ಗೋಧಿಯ ಕಣಜ ಪಂಜಾಬ್, ಆದರೆ ಅತಿ ಹೆಚ್ಚು ಬೆಳೆಯುವುದು ಉತ್ತರ ಪ್ರದೇಶ. ಇವು ಗೋಧಿಯ ಬಗ್ಗೆ ಇದೆ. ಇಲ್ಲಿ ತನಕ 100 ಪ್ರಶ್ನೆಗಳ ಪ್ರಶ್ನಿಕೆ 2019ರಲ್ಲಿ ನಡೆದ PSI ಸಬ್ ಇನ್ಸ್ಪೆಕ್ಟರ್ ಬಗ್ಗೆ ಪ್ರಶ್ನೆ ಪತ್ರಿಕೆ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ದೀವಿ. ವಿಶೇಷ ಸೂಚನೆ ನೋಡಿ, ಇಲ್ಲಿ ನಾವು ಚರ್ಚಿಸಿರುವ ಉತ್ತರಗಳು ಅಫಿಷಿಯಲ್ ಕೀಯ ಉತ್ತರಗಳಾಗಿದ್ದು, ಆದರೆ ನಿಮಗೆ ಏನಾದರೂ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ. ನಮ್ಮ ಐಡೋಸ್ಪೋರಂ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ ಹೊಸ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು. ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದಲ್ಲದೆ ಇದು ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ಸ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ತಲುಪೋರಿಗೆ ಸಹಾಯ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಗಾಡ್ ಬ್ಲೆಸ್ ಯು.